ಬಾರಿಗೆ ಡ್ರೈ ಲ್ಯಾಂಡ್ ಒಣ ಭೂಮಿ ವನ್ಯಜೀವಿಧಾಮ ಅಂತ ಡಿಕ್ಲೇರ್ ಆಗಿರೋದು. ಅದು ಕಲಬುರಗಿಯ ಒಳಗಡೆ ಇರುವಂತ ಚಿಂಚೋಳಿ ವನ್ಯಜೀವಿಧಾಮ. ಅಲ್ಲಿ ತೋಳ ಮತ್ತೆ ಕತ್ತೆ ಕಿರುಬದ ರಕ್ಷಣೆ ನಡೀತಾ ಇದೆ. ಇದು ಒಂದೇ ನೋಡಿ ಲೊಕಾಲಿಟಿಯಲ್ಲಿ ಇರುವಂತ ಡೈವರ್ಸಿಟಿಕಲ್ ಏರಿಯಾ ಅಂದ್ರೆ. ಇದು ಬಿಟ್ಟು ಬಳ್ಳಾರಿ ಲೋಕ ಸ್ಪಾಟ್ಗೆ ಬರ್ತಾ ಇದ್ವಿ. ಬಳ್ಳಾರಿ ಒಳಗಡೆ ಒಂದು ದರೋಜಿ ಕರಡಿಧಾಮ ಇದೆ, ಇನ್ನೊಂದು ಗೂಡಿಕೋಟೆ ಇದೆ. ಹಾಗಾದ್ರೆ ದರೋಜಿ ಕರಡಿಧಾಮ ಇದು ನಮಗೆ 4 ಕರಡಿಧಾಮಗಳು ಇದೆ, ಸ್ಲಾಬ್ ಬೇರ್ ಅಂತ ನೋಡ್ತಾ ಇದ್ವಿ. ಇದರೊಳಗಡೆ ಒಂದು ದರೋಜಿ ಕರಡಿಧಾಮ ಮತ್ತೆ ಗೂಡಿಕೋಟೆ ಕರಡಿಧಾಮ ಎರಡು ಎಲ್ಲಿ ಬರ್ತದೆ ಅಂದ್ರೆ ಬಳ್ಳಾರಿ ಲೊಕೇಶನ್ ಅಲ್ಲಿ ನೋಡ್ತಾ ಬರ್ತೀವಿ. ಒಂದು ದರೋಜಿ ಕರಡಿಧಾಮ ಗೂಡಿಕೋಟೆ ಕ್ವಶ್ಚನ್ ಮಾರ್ಕ್ ಎಲ್ಲಿ ಬರ್ತಾವೆ ನೀವು? ದರೋಜಿ ಗೂಡಿಕೋಟೆ. ಹೊಸದಾಗಿ ಈಗ ಗೂಡಿಕೋಟೆ ಏನೈತಲ್ಲ ಹೊಸ ಡಿಸ್ಟ್ರಿಕ್ಟ್ಗೆ ಬಿಲಾಂಗ್ಸ್ ಆಗುತ್ತೆ. ಹಾಗಾದ್ರೆ ಹೊಸ ಡಿಸ್ಟ್ರಿಕ್ಟ್ ಯಾವ್ದು ಇರಬಹುದು? ಈಗ ಬಳ್ಳಾರಿ ಮತ್ತೆ ವಿಜಯನಗರ ಡಿಸ್ಟ್ರಿಕ್ಟ್ ಅಂತ ನೋಡ್ತೀವಿ. ಹೌದಾ? ದರೋಜಿ ಕರಡಿಧಾಮ ಮತ್ತೆ ಗೂಡಿಕೋಟೆ. ಗೂಡಿಕೋಟೆ ನಾವು ಬಿಲಾಂಗ್ಸ್ ಟು ಈಗ ಯಾವುದಕ್ಕೆ ಬಿಲಾಂಗ್ಸ್ ಆಗಿದೆ? ಹೊಸ ಜಿಲ್ಲೆಗೆ ಬಿಲಾಂಗ್ಸ್ ಆಗಿರುವಂತದ್ದು. ಆ ಎರಡು ಪಾರ್ಟಲ್ಲಿ ಐತಲ್ಲ ಸೋಂಬೇರಿ ಕರಡಿ ಅಂತ ನೋಡ್ತೀವಿ, ಅವುಗಳ ರಕ್ಷಣೆ ನಡೀತಾ ಇದೆ. ಒಂದು ದರೋಜಿ ಕರಡಿಧಾಮ, ಇನ್ನೊಂದು ಗೂಡಿಕೋಟೆ. ದರೋಜಿ ಬಳ್ಳಾರಿ ಒಳಗಡೆ, ಗೂಡಿಕೋಟೆ ವಿಜಯನಗರ ಡಿಸ್ಟ್ರಿಕ್ಟ್ಗೆ ಬಿಲಾಂಗ್ಸ್ ಇರುವಂತದ್ದು. ಇದಿಷ್ಟೇ ನಮಗೆ ನಾರ್ತ್ ಈಸ್ಟ್ ಲೊಕೇಶನ್ ಪೈಕಿ ಬರುವಂತದ್ದು. ಇನ್ನು ಬಾಗಲಕೋಟೆ ಡಿಸ್ಟ್ರಿಕ್ಟ್ಗೆ ಬಂದ್ವಿ ಅಂದ್ರೆ ಎಡಹಳ್ಳಿ ವನ್ಯಜೀವಿಧಾಮ ಇದೆ. ಬಾಗಲಕೋಟೆ ಒಳಗಡೆ ಇರೋದು ಎಡಹಳ್ಳಿ ವನ್ಯಜೀವಿಧಾಮ. ಇಲ್ಲಿ ಚಿಂಕಾರಗಳ ರಕ್ಷಣೆ ನಡೀತಾ ಇದೆ. ರೀಸೆಂಟ್ಲಿ ಚಿಂಕಾರಗಳ ಸಂಖ್ಯೆ ಹೆಚ್ಚಳ ಅಂತ ಹೇಳಿ ಅವುಗಳ ಗಣತಿಯನ್ನು ಕೂಡ ಮಾಡ್ತಾರೆ. ಚಿಂಕಾರಗಳು ಬಾಗಲಕೋಟೆ ಒಳಗಡೆ ಇರುವಂತದ್ದು ಎಡಹಳ್ಳಿ ವನ್ಯಜೀವಿಧಾಮ. ಇಲ್ಲಿ ಪರ್ಟಿಕ್ಯುಲರ್ ಒಂದು ಸ್ಪೀಶೀಸ್ ಅನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಈಗ ನಾವು ಕಲಬುರಗಿ ಒಳಗಡೆ ನೋಡಿದ್ವಲ್ಲ ಚಿಂಚೋಳಿ ವನ್ಯಜೀವಿಧಾಮ ಡ್ರೈ ಲ್ಯಾಂಡ್ ಅಂತ ಹೇಳಿ, ಅಲ್ಲಿ ಕತ್ತೆ ಕಿರುಬ ತೋಳ ಇವುಗಳ ರಕ್ಷಣೆ ನಡೀತಾ ಇದೆ. ಅದೇ ತರ ಬಾಗಲಕೋಟೆ ಎಡಹಳ್ಳಿ ಒಳಗಡೆ ಒಂದು ಎಂಡಮಿಕ್ ಸ್ಪೀಶೀಸ್ ಇದೆ, ಅದೇ ಜಾಗದಲ್ಲಿ ಸಿಗೋದು ಚಿಂಕಾರ. ಆ ಚಿಂಕಾರಗಳ ರಕ್ಷಣೆ ನಡೀತಾ ಇರೋದು. ಫಾರ್ ಎಕ್ಸಾಂಪಲ್ ದಾವಣಗೆರೆ ಒಳಗಡೆ ತಗೊಂಡ್ವಿ ಅಂತ ಹೇಳಿದ್ರೆ ರಂಗಯ್ಯನ ದುರ್ಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಬರ್ತದೆ. ದಾವಣಗೆರೆಯಲ್ಲಿ ಕೊಂಡು ಕುರಿಗಳು ಇದಾವೆ, 4 ಆಂಟಿಲೋಪ್ಸ್, ಎಲ್ಲದಕ್ಕೆ 2 ಕೊಂಡಿರ್ತಾವೆ, ಇದಕ್ಕೆ ಮಾತ್ರ 4 ಕೊಂಡಿದ್ದಾವೆ. ಇಂಥ ಜೀವ ಪ್ರಭೇದವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅದು ದಾವಣಗೆರೆ ರಂಗಯ್ಯನ ದುರ್ಗ ಲೊಕೇಶನ್ ಅಲ್ಲಿ ಸಿಗುವಂತ ಎಂಡಮಿಕ್ ಸ್ಪೀಶೀಸ್ ಅದಲ್ಲೇ ಬದುಕಿರ್ತದೆ, ಮತ್ತೆ ರಕ್ಷಣೆ ಮಾಡಬೇಕು. ಈ ತರ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿವಿ ಇಲ್ಲ, ಜಸ್ಟ್ ಪ್ರೊಟೆಕ್ಷನ್ ಲೆವೆಲ್, ಲೆಸ್ ಪ್ರೊಟೆಕ್ಷನ್ ಅಂತ ನೋಡ್ತೀವಿ. ಬಾಗಲಕೋಟೆ ಒಳಗಡೆ ಇರೋದು ಎಡಹಳ್ಳಿ ವನ್ಯಜೀವಿಧಾಮ, ಚಿಂಕಾರಗಳ ರಕ್ಷಣೆ ನಡೀತಾ ಇದೆ. ಹಂಗೆ ಬೆಳಗಾವಿ ಒಳಗಡೆ ಬಂದ್ವಿ ಅಂತ ಹೇಳಿದ್ರೆ ಒಂದು ಘಟಪ್ರಭಾ ಇದೆ, ಇನ್ನೊಂದು ಭೀಮಗಢ ಬರ್ಡ್ ಸ್ಯಾಂಕ್ಚುರಿ ಲೊಕೇಶನ್ ನೋಡೋದು. ಭೀಮಗಢ ಒಳಗಡೆ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಬಾವಲಿಗಳ ರಕ್ಷಣೆ ನಡೀತಾ ಇದೆ. ಕ್ಯಾನ್ ಐ ಕಾಲ್ ಇಟ್ ಆಸ್ ಆರುವಂತ ಸಸ್ತನಿ? ಆರುವ ಸಸ್ತನಿ ಯಾವ್ದಿದೆ ಅಂತ ಹೇಳಿದ್ರೆ ಅದು ಬಾವಲಿ ಬ್ಯಾಟ್ಸ್ಗಳು. ಫ್ಲೈಂಗ್ಸ್ ಲೈಕ್ ನಾವಲ್ಲಿ ಮ್ಯಾಮಲ್ಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ, ಹಾರಾಡ್ತಾ ಇಲ್ಲ. ಬಟ್ ಇದನ್ನ ಯಾಕೆ ಸಸ್ತನಿ ಅಂತ ಇದೀವಿ ಅಂದ್ರೆ ಮರಿ ಹಾಕಿ ಹಾಲುಣಿಸುವಂತ ಪ್ರೋಸೆಸ್ ಇದಕ್ಕಿದೆ. ಸ್ತನಗಳ ಗ್ರಂಥಿಗಳನ್ನು ಒಳಗೊಂಡಿದ್ದು ಮರಿ ಹಾಕಿ ಹಾಲುಣಿಸುವಂತ ಪ್ರೋಸೆಸ್ ಏನಾದರೂ ಇತ್ತಂದ್ರೆ ಆಗ ಅವುಗಳನ್ನು ಸಸ್ತನಿ ಅಂತ ಹೇಳಿ ಕರಿತೀವಿ. ಬಾವಲಿಗಳನ್ನ ಆರುವಂತ ಸಸ್ತನಿ ಅಂತ ನೋಡಿದ್ರೆ ಪಕ್ಷಿ ಮತ್ತೆ ಪಕ್ಷಿ ಬರ್ತದೆ ಸಸ್ತನಿಗಳು. ಆ ಎರಡು ಮತ್ತೆ ಎವಲ್ಯೂಷನರಿ ಲಿಂಕೇಜ್ ಆಗಿ ತಗೋಬಹುದು ಬಾವಲಿಗಳನ್ನ. ಯಾಕಂದ್ರೆ ಪಕ್ಷಿಗಳೆಲ್ಲ ಹಾರಾಡ್ತಾ ಇಲ್ಲ, ಪಕ್ಷಿಗಳ ಗುಂಪಿ ಬಾವಲಿಯನ್ನು ಸೇರಿಸ್ತಾ ಇಲ್ಲ, ಯಾಕಂದ್ರೆ ಪಕ್ಷಿಗಳು ಮೊಟ್ಟೆ ಇರ್ತಾವೆ, ಇದು ಮರಿ ಹಾಕ್ತಾ ಇಲ್ಲ. ಮರಿ ಹಾಕಿ ಹಾಲುಣಿಸುವಂತ ಪ್ರೋಗ್ರೆಸ್ ಯಾವುದಕ್ಕಿದೆ ಅಂದ್ರೆ ಬಾವಲಿಗಳಿಗೆ ಇರುವಂತದ್ದು. ಹಾಗಾದ್ರೆ ಆರುವಂತ ಸಸ್ತನಿಗಳೇ ಮತ್ತೆ ಮರಿ ಹಾಕಿ ಜನ್ಮ ನೀಡಿ ಹಾಲುಣಿಸುವಂತ ಪ್ರೋಸೆಸ್ ಇರುತ್ತೆ. ಮತ್ತೆ ಹೀಗಾಗಿ ಬಾವಲಿಗಳನ್ನು ನೋಡ್ತಾ ಇರೋದು ಇದು ಒಂದು ಹಾರುವಂತ ಸಸ್ತನಿ. ಇವುಗಳನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲಿ ಅಂದ್ರೆ ಭೀಮಗಢ ಲೊಕೇಶನ್. ಹಾಗಾದ್ರೆ ಭೀಮಗಢ ಮತ್ತೆ ಘಟಪ್ರಭಾ ಎರಡು ಎಲ್ಲಿ ಬರುತ್ತೆ ಕ್ವಶ್ಚನ್? ಘಟಪ್ರಭಾ ತಗೊಂಡ್ ಬಂದ್ರೆ ಇಟ್ ಇಸ್ ಅ ಬರ್ಡ್ ಸ್ಯಾಂಕ್ಚುರಿ ಟು ಭೀಮಗಢ ಲೊಕೇಶನ್. ಹಾಗಾದ್ರೆ ಎರಡು ಎಲ್ಲಿ ಬರ್ತದೆ? ಭೀಮಗಢ ಒಳಗಡೆ ಬಾವಲಿಗಳ ರಕ್ಷಣೆ ನಡೀತಾ ಇದೆ. ಬಾವಲಿಗಳನ್ನ ನಾವು ಆರುವಂತ ಸಸ್ತನಿ, ಫ್ಲೈಂಗ್ ಸ್ಕ್ವಿರಲ್ ಅಂತ ನೋಡ್ತೇವೆ, ಫ್ಲೈಂಗ್ ಮ್ಯಾಮಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಯಾವುದನ್ನ ಬಾವಲಿಗಳನ್ನ. ಹಾಗಾದ್ರೆ ಎರಡು ಎಲ್ಲಿ ಬರ್ತದೆ? ಭೀಮಗಢ ಮತ್ತೆ ಘಟಪ್ರಭಾ ಕ್ವಶ್ಚನ್ ಮಾರ್ಕ್. ಎಡಹಳ್ಳಿ ವನ್ಯಜೀವಿಧಾಮದಲ್ಲಿ ಚಿಂಕಾರ ರಕ್ಷಣೆ ನಡೀತಾ ಇದೆ, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು. ಘಟಪ್ರಭಾ ಮತ್ತೆ ಭೀಮಗಢ ಅಂತ ಹೇಳಿದ್ರೆ ಬೆಳಗಾವಿ ಒಳಗಡೆ ಬರ್ತದೆ. ಹಂಗೆ ರಾಣೆಬೆನ್ನೂರು ಒಳಗಡೆ ಯಾವ್ದು ಅಂತ ಹೇಳಿದ್ರೆ ಕೃಷ್ಣ ಮೃಗ ಇರುವಂತದ್ದು. ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ಕೃಷ್ಣ ಮೃಗಗಳ ರಕ್ಷಣೆ ನಡೀತಾ ಇದೆ. ಎಂಡಮಿಕ್ ಲೊಕಾಲಿಟಿಯಲ್ಲಿ ಕೃಷ್ಣ ಮೃಗಗಳು ಕಾಣಿಸುತ್ತೆ. ಹೀಗಾಗಿ ಹಾವೇರಿ ಡಿಸ್ಟ್ರಿಕ್ಟ್ ಅಂದ್ರೆ ರಾಣೆಬೆನ್ನೂರು ನೆನಪಿಟ್ಕೋಬಹುದು, ಅಲ್ಲಿ ಕೃಷ್ಣ ಮೃಗಗಳ ರಕ್ಷಣೆ ನಡೀತಾ ಇದೆ. ಇನ್ನು ಎಂಟೈಲಿ ಗದಗ ಡಿಸ್ಟ್ರಿಕ್ಟ್ಗೆ ಬರ್ತಿದ್ದೀವಿ. ಕಪ್ಪತಗುಡ್ಡ ವಿ ಕಾಲ್ ಇಟ್ ಆಸ್ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೇಳ್ತೀವಿ. ಆಕ್ಚುಲಿ ಸಹ್ಯಾದ್ರಿ ಯಾವ ಸ್ಟೇಟ್ ಅಲ್ಲಿ ಇದೆ ಕ್ವಶ್ಚನ್? ಇವನ್ ಸಹ್ಯಾದ್ರಿ ಹಿಲ್ಸ್, ಸಹ್ಯಾದ್ರಿ ಬೆಟ್ಟಗಳು ಪರ್ಟಿಕ್ಯುಲರ್ಲಿ ಯಾವ ರಾಜ್ಯದಲ್ಲಿ ಕಾಣಸಿಗುತ್ತೆ? ಗದಗ ಜಿಲ್ಲೆಯಲ್ಲಿ ಇರುವಂತ ಕಪ್ಪತಗುಡ್ಡವನ್ನು ನಾವು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೇಳಿ ಕರಿತಾ ಇದ್ದೀವಿ. ಅಲ್ಲಿ ಗದಗ ಮತ್ತೆ ಮುಂಡರಗಿ, ಶಿರಹಟ್ಟಿ ಆ ಲೊಕ್ಯಾಲಿಟಿಗೆ ಬಿಲಾಂಗ್ಸ್ ಆಗುತ್ತೆ ಕಪ್ಪತಗುಡ್ಡ. ನೀಲಗಿರಿ ಬೆಟ್ಟಗಳು ಎಲ್ಲಿದಾವೆ ಅಂದ್ರೆ ತಮಿಳುನಾಡು ಆಯ್ತಾ. ಆದ್ರೆ ಸಹ್ಯಾದ್ರಿ ಬೆಟ್ಟಗಳು ಎಲ್ಲಿದಾವೆ ಅಂದ್ರೆ ಮಹಾರಾಷ್ಟ್ರ ಅಂತ ಹಾಕಬೇಕು. ಇವನ್ ಕರ್ನಾಟಕದ ಬೆಟ್ಟಗಳಿಗೂ ನಾವು ಸಹ್ಯಾದ್ರಿ ಹಿಲ್ಸ್ ಅಂತ ಹೇಳ್ತೀವಿ, ಆದ್ರೆ ಪರ್ಟಿಕ್ಯುಲರ್ಲಿ ಎಲ್ಲಿ ಬರ್ತದೆ ಅಂದ್ರೆ ಮಹಾರಾಷ್ಟ್ರ. ಸಹ್ಯಾದ್ರಿ ಬೆಟ್ಟಗಳು ಪ್ಯೂರ್ಲಿ ಎಲ್ಲಿದಾವೆ ಅಂದ್ರೆ ಮಹಾರಾಷ್ಟ್ರದಲ್ಲಿ. ಈಗ ಕಪ್ಪತಗುಡ್ಡ ನೋಡ್ತಾ ಇದ್ದೀವಿ, ಇದನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೇಳ್ತೀವಿ. ಈ ಒಂದು ಕಪ್ಪತಗುಡ್ಡ ಪ್ಲೇಸ್ ಐತಲ್ಲ, ಎನ್ರಿಚ್ ಡೈವರ್ಸಿಟಿಕಲ್ ಏರಿಯಾ, ಜಾಸ್ತಿ ಜೀವ ವೈವಿಧ್ಯತೆ ಐತೆ, ಅಲಾಂಗ್ ವಿತ್ ಇಟ್ ಹ್ಯಾಸ್ ಅ ಮಿನರಲ್ ಕಂಟೆಂಟ್, ಖನಿಜ ಸಂಪನ್ಮೂಲ ಹೇರಳವಾಗಿರುವಂತ ಲೊಕಾಲಿಟಿ ಇದು ಕಪ್ಪತಗುಡ್ಡ. ಅದಕ್ಕೆ ಐತಲ್ಲ ಇದನ್ನು ತೆರವುಗೊಳಿಸಬೇಕು. ಸ್ಟೇಟ್ ಗವರ್ನಮೆಂಟ್ ಹೇಳುತ್ತೆ ಕಪ್ಪತಗುಡ್ಡವನ್ನು ಈಗ ಫರ್ದರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿತಲ್ಲ, ಈಗ ನಾವು ಅದನ್ನ ಡಿನೋಟಿಫಿಕೇಶನ್ ಹಂತಕ್ಕೆ ತರುವ. ಆಮೇಲೆ ಅಲ್ಲಿರುವಂತ ಸಂಪನ್ಮೂಲ ಐತಲ್ಲ ಖನಿಜ ಸಂಪನ್ಮೂಲ, ಅದನ್ನು ನಾವು ಬಗೆದು ತಗೊಳ್ಳುವ ಅಂತ ಹೇಳಿ ಇದಕ್ಕೆ ಸ್ಥಳೀಯ ಪರ್ಮಿಷನ್ ಕೊಡ್ತಾರಾ? ಎಸ್ ಅನ್ನು. ಮತ್ತೆ ಹ್ಯೂಜ್ ರಿಸೋರ್ಸ್ ಸಹ್ಯಾದ್ರಿ ಹಿಲ್ಸ್ಗೆ ಕಂಪೇರ್ ಮಾಡ್ತಾ ಇದೀವಿ. ಎಂಟೈರ್ ಉತ್ತರ ಕರ್ನಾಟಕದ ಭಾಗದಲ್ಲಿ ತಗೊಂಡ್ರೆ ಅರಣ್ಯ ಪ್ರದೇಶ ಮೊದಲೇ ಕಮ್ಮಿ ಆಯ್ತಾ. ಬಿಜಾಪುರ ಬಾಗಲಕೋಟೆ ಕಡೆಗೆಲ್ಲ ಹೋದ್ರೆ ಅರಣ್ಯ ಪ್ರದೇಶ ಕಡಿಮೆನೇ ಹೌದಾ. ಇರಾಂತ ಒಂದು ಲೊಕಾಲಿಟಿ ಸ್ವಲ್ಪ ಹಂಗೆ ಮುಂದೆ ಬರ್ತೀವಿ, ಯಾರು ಬರ್ತದೆ ಅಂದ್ರೆ ಗದಗ ಕೊಪ್ಪಳ ಡಿಸ್ಟ್ರಿಕ್ಟ್. ಈ ಭಾಗದಲ್ಲಿ ಏನಿದೆ ಸ್ವಲ್ಪ ಅರಣ್ಯ ಪ್ರದೇಶ ಇದೆ, ಅದನ್ನೇ ನಾವು ಕಂಪೇರ್ ಮಾಡ್ತಾ ಇದೀವಿ, ಸಹ್ಯಾದ್ರಿ ಹಿಲ್ಸ್ಗೆ ಕಂಪೇರ್ ಮಾಡಿ ಹೇಳ್ತಾ ಇದೀವಿ. ಈಗ ಅದನ್ನ ಡಿನೋಟಿಫಿಕೇಶನ್ ಹಂತಕ್ಕೆ ತರಬೇಕು ಸ್ಟೇಟ್ ಗವರ್ನಮೆಂಟ್. ಫಾರ್ ವಾಟ್ ರೀಸನ್? ಯಾಕೆ ಕಪ್ಪತಗುಡ್ಡವನ್ನ ವನ್ಯ ಸಂರಕ್ಷಣಾ ಪ್ರದೇಶ ಅಂತ ಮಾಡಿದಾರಲ್ಲ ವನ್ಯಜೀವಿಧಾಮ ಅಂತ, ಅದನ್ನ ಈಗ ತೆರವುಗೊಳಿಸಬೇಕು. ಆಮೇಲೆ ಡಿನೋಟಿಫಿಕೇಶನ್ ಹಂತಕ್ಕೆ ತಗೊಂಡು ಲೆಟರ್ ಅಲ್ಲಿ ಖನಿಜ ಸಂಪನ್ಮೂಲ ಹೇರಳವಾಗಿರೋದ್ರಿಂದ ಆ ಲೊಕಾಲಿಟಿನ ಕನ್ಸಿಡರ್ ಮಾಡ್ತಾರೆ ಫಾರ್ ದ ಮೈನಿಂಗ್ ಗಣಿಗಾರಿಕೆ ಅಂತ ಹೇಳಿ. ಅದೊಂದು ಅಭಿವೃದ್ಧಿ ಚಟುವಟಿಕೆ ಆಗ್ತದಲ್ಲ ಮುಂದೆ, ಸೊ ದಟ್ ರೆವೆನ್ಯೂ ಬರ್ತದಲ್ಲ. ಈ ನಿಟ್ಟಿನ ಒಳಗಡೆ ಕಪ್ಪತಗುಡ್ಡವನ್ನ ಡಿನೋಟಿಫಿಕೇಶನ್ ಮಾಡುವಂತ ಹಂತದಲ್ಲಿ ಸ್ಟೇಟ್ ಗವರ್ನಮೆಂಟ್ ಇರುತ್ತೆ, ಬಟ್ ಸ್ಥಳೀಯರಿಂದ ವಾಪದ ಇದಕ್ಕೆ ಪರ್ಮಿಷನ್ ಅನ್ನು ಕೊಡಲ್ಲ. ಬಟ್ ಸ್ಟಿಲ್ ನಾವು ಇಟ್ ಇಸ್ ಜಸ್ಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವನ್ಯಜೀವಿಧಾಮ. ಹಾಗಾದ್ರೆ ಯಾವುದನ್ನ ನಾವು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೇಳ್ತೀವಿ ಕ್ವಶ್ಚನ್? ಎನಿವೆ ಕಪ್ಪತಗುಡ್ಡ ಯಾವುದನ್ನ ನಾವು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೇಳ್ತೀವಿ? ಆ ಚಿನ್ನದ ಅದಿರುಗಳು ಪತ್ತೆಯಾಗಿರುವಂತದ್ದು ಇನ್ಕ್ಲೂಡಿಂಗ್ ಐರನ್ ಗೋಲ್ಡ್ ಮಿನರಲ್ ಎನ್ರಿಚ್ ರಿಸೋರ್ಸ್ ಇರುವಂತ ಏರಿಯಾ ಇದು. ಕಪ್ಪತಗುಡ್ಡವನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೇಳ್ಬೋದು. ಎಲ್ಲಿ ಬರ್ತದೆ? ಗದಗ, ಮುಂಡರಗಿ, ಶಿರಹಟ್ಟಿ ಲೊಕಾಲಿಟಿಗೆ ಬಿಲಾಂಗ್ಸ್ ಆಗ್ತದೆ. ಡಿಸ್ಟ್ರಿಕ್ಟ್ ನೇಮ್ ತಗೋರಿ ಗದಗ ಅಂತ. ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಒಂದು ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಅದನ್ನ ಅಂಶಿ ದಾಂಡೇಲಿ ನ್ಯಾಷನಲ್ ಪಾರ್ಕ್, ಅಂಶಿ ದಾಂಡೇಲಿ ಟೈಗರ್ ರಿಸರ್ವ್, ಲೇಟರ್ ಅದನ್ನ ಕಾಳಿ ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿದ್ರಲ್ಲ ಅದೇ ಭಾಗ. ಮೊದಲು ಅದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ, ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇನ್ನೊಂದು ಅತ್ತಿವೇರಿ ಪಕ್ಷಿಧಾಮ ಇದೆ, ಬರ್ಡ್ ಸ್ಯಾಂಕ್ಚುರಿ. ಹಾಗಾದ್ರೆ ಅತ್ತಿವೇರಿ ಪಕ್ಷಿಧಾಮ ಎಲ್ಲಿ ಬರ್ತದೆ ಕ್ವಶ್ಚನ್? ಕೋಸ್ಟಲ್ ಉತ್ತರ ಕನ್ನಡ ಜಿಲ್ಲೆ. ಅತಿ ಹೆಚ್ಚು ಪರಿಸರ ಚಳವಳಿಗಳು ನಡೆದಿರೋದು ಎಲ್ಲಿ ಬರ್ತದೆ ಅಂದ್ರೆ ಅದು ಉತ್ತರ ಕನ್ನಡ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಎಲ್ಲ ಎಂಟೈರ್ ಕರ್ನಾಟಕದ ಒಳಗಡೆ ಉತ್ತರ ಕನ್ನಡ. ಈಗ ಅರಣ್ಯ ಪ್ರದೇಶ ಜಾಸ್ತಿ ಇದೆ ಮತ್ತೆ ಇದನ್ನ ನಾವು ಮಲೆನಾಡು ಲೊಕೇಶನ್ ಅಂತ ಕನ್ಸಿಡರ್ ಮಾಡಬಹುದಲ್ಲ. ಸರ್ಟೇನ್ ಸಬ್ ಝೋನ್ ಆಗಿ ಮಲೆನಾಡಿನ ಭಾಗಕ್ಕೆ ಸೇರುತ್ತೆ, ಆದ್ರೆ ನಾವು ಇದನ್ನ ಕರಾವಳಿ ತೀರ ಹಂಚಿಕೆ ಆಗಿರೋದ್ರಿಂದ ವಿ ನೇಮ್ ಆಸ್ ಅ ಕೋಸ್ಟಲ್ ಡಿಸ್ಟ್ರಿಕ್ಟ್ ಅಂತ ಹೇಳ್ತೀವಿ. ಉತ್ತರ ಕನ್ನಡ, ಉಡುಪಿ ಮತ್ತೆ ದಕ್ಷಿಣ ಕನ್ನಡ. ದೀಸ್ ತ್ರೀ ಮೂರನ್ನು ನಾವು ಏನ್ ಹೇಳ್ತೀವಿ? ಕರಾವಳಿ ಜಿಲ್ಲೆಗಳಂತ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಬೇಸ್ಡ್ ಆನ್ ದ ಲ್ಯಾಂಡ್ ಸ್ಕೇಲ್, ಭೌಗೋಳಿಕ ಸ್ಥಾನಮಾನಕ್ಕೆ ಅನುಗುಣವಾಗಿ ಅತಿ ಹೆಚ್ಚು ನಮಗೆ ಅರಣ್ಯ ಪ್ರದೇಶಗಳು ಉತ್ತರ ಕನ್ನಡ ಜಿಲ್ಲೆ. ಹೀಗಾಗಿ ಅಭಿವೃದ್ಧಿ ಚಟುವಟಿಕೆಗಳು ನಡೆಸಲಿಕ್ಕೆ ಅರಣ್ಯ ಪ್ರದೇಶಕ್ಕೆ ಕನ್ನ ಹಾಕ್ತೇವೆ. ಹೀಗಾಗಿ ಆ ಪರ್ಟಿಕ್ಯುಲರ್ ಪ್ಲೇಸ್ ಸಂರಕ್ಷಣೆ ಮಾಡಿ ಅಂತ ಹೇಳಿ ಪರಿಸರ ಚಳವಳಿಗಳೆಲ್ಲ ನಡೆದಿದ್ದು ಅತಿ ಹೆಚ್ಚಾಗಿ ಉತ್ತರ ಕನ್ನಡ ಜಿಲ್ಲೆ. ಅದರೊಳಗಡೆ ಒಂದು ಚಳವಳಿ ಮೇನ್ಲಿ ನೋಡಿ ಅಪ್ಪಿಕೋ ಚಳವಳಿ. ಹಾಗಾದ್ರೆ ಅಪ್ಪಿಕೋ ಚಳವಳಿ ಯಾವಾಗ ನಡೆದಿದೆ ಕ್ವಶ್ಚನ್? ಬೇಸ್ಡ್ ಆನ್ ದ ಚಿಪ್ಕೋ ಮೂವ್ಮೆಂಟ್ ನಡೀತಲ್ಲ ಅದೇ ತರ ಇಲ್ಲಿ ಅಪ್ಪಿಕೋ ಮೂವ್ಮೆಂಟ್ ಅಂತ ಹೇಳಿ ಫಾರ್ಮ್ ಮಾಡ್ತಾರೆ. ಹಾಗಾದ್ರೆ ಅಪ್ಪಿಕೋ ಚಳವಳಿಯಲ್ಲಿ ನಡೆದಿದ್ದು ಉತ್ತರ ಕನ್ನಡ ಜಿಲ್ಲೆ ಯಾವಾಗ? 1983ರಲ್ಲಿ. 1973ರಲ್ಲಿ ಚಿಪ್ಕೋ ಮೂವ್ಮೆಂಟ್, 1983ರಲ್ಲಿ 10 ವರ್ಷದ ನಂತರ ಅಪ್ಪಿಕೋ ಮೂವ್ಮೆಂಟ್ ನಡೆದಿರುತ್ತೆ. ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಇರೋದು ಒಂದು ದಾಂಡೇಲಿ, ಇನ್ನೊಂದು ಅತ್ತಿವೇರಿ. ಈ ಬಿಜಾಪುರ ಲೊಕಾಲಿಟಿ ಐತಲ್ಲ, ವೆರಿ ಗುಡ್ ಪಾಂಡುರಂಗ ಹೆಗ್ಡೆ ಸರ್ ಇನಿಷಿಯೇಟಿವ್ ಇಂದ ನಡೆದಿರುವಂತ ಚಳವಳಿ. ಇನ್ನು
ಲೊಕೇಶನ್ ಐತಲ್ಲ, ಐ ಮೀನ್ ವಿಜಯಪುರ. ಈ ವಿಜಯಪುರದ ಒಳಗಡೆ ಇನ್ನು ಯಾವುದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಇಲ್ಲ, ಡಿಕ್ಲರೆನ್ಸ್ ಇಲ್ಲ. ಬಟ್ ಆಲ್ಮಟ್ಟಿ ಡ್ಯಾಮಿನ ಹಿನ್ನೀರು ಪ್ರದೇಶ ಏನೈತಲ್ಲ, ಯಾವಾಗಲೂ ನೀರು ನಿಂತಿರ್ತದಲ್ಲ, ಅದು ಒಂದು ಎಕೋಸಿಸ್ಟಮ್ ಅಂತ ಹೇಳ್ಬೋದು, ಲೈಕ್ ಅಕ್ವಾಟಿಕ್ ಎಕೋಸಿಸ್ಟಮ್. ಎಲ್ಲಂದ್ರೆ ಬಿಜಾಪುರ ಲೊಕೇಶನ್. ಈಗ ಅದನ್ನ ವಿಜಯಪುರ ಅಂತ ಹೇಳಿ ಕರೀತೀವಿ, ಬಟ್ ನನಗೆ ಪ್ರೊನೌನ್ಸ್ ಜಾಸ್ತಿ ಬಿಜಾಪುರ ಅಂತ ಇರ್ತಾರೆ. ಇಲ್ಲಿ ವಿಜಯಪುರ ಈ ಪ್ಲೇಸಿಗೆ ಬರ್ರಿ. ಆಲ್ಮಟ್ಟಿ ಡ್ಯಾಮಿನ ಹಿನ್ನೀರು ಪ್ರದೇಶ ಐತಲ್ಲ, ಹಾಗಾದ್ರೆ ಆಲ್ಮಟ್ಟಿ ಅಣೆಕಟ್ಟು ಐತಿ, ಇದನ್ನ ಯಾವ ನದಿಗೆ ಬೀಟ್ ಮಾಡಿದರೆ, ಮತ್ತೆ ಈ ಒಂದು ಡ್ಯಾಮ್ ಮತ್ತೊಂದು ಹೆಸರೇನು? ಕ್ವಶನ್ ಎಲ್ಲ ಕ್ವಶನ್ ಅರಿಸಿರೋದಲ್ಲ. ಈಗ ಇದು ಹಿನ್ನೀರು ಪ್ರದೇಶ ಐತಲ್ಲ, ಇದನ್ನ ಮುಂದಿನ ಹಂತಗಳಲ್ಲಿ ದಕ್ಷಿಣಾಡು ಆಲ್ಮಟ್ಟಿ ಲೊಕೇಶನ್ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದರೆ ಲಾಲ್ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಹೇಳಿ ಹೆಸರನ್ನು ಕರಿತೀವಿ. ಇದು ಡ್ಯಾಮ್ ಹೈಟ್ ಇಂಕ್ರಿಮೆಂಟ್ ಮಾಡಬೇಕು ಅನ್ನೋದು ಒಂದು ವಾಗ್ವಾದ ಇರುವಂತದ್ದು. ಬಿಜಾಪುರ ಲೊಕೇಶನ್ ಐ ಮೀನ್ ವಿಜಯಪುರದ ಹಿನ್ನೀರು ಪ್ರದೇಶ, ಆಲ್ಮಟ್ಟಿ ಡ್ಯಾಮ್ ಹಿನ್ನೀರು ಪ್ರದೇಶವನ್ನ ನೆಕ್ಸ್ಟ್ ಹಂತಕ್ಕೆ ಬರ್ಡ್ ಸ್ಯಾಂಕ್ಚುರಿ ಮಾಡಬೇಕು ಅನ್ನೋದು ಒಂದು ಪಾಯಿಂಟ್ ಆಫ್ ವ್ಯೂ ಕನ್ಸರ್ನ್ ಇದೆ. ಅಂದ್ರೆ ಅದನ್ನ ಪಕ್ಷಿಧಾಮ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ನೀರು ನಿಂತಿರ್ತಾರೆ, ಅಲ್ಲಿ ಪಕ್ಷಿಗಳೆಲ್ಲ ಬರಬಹುದಲ್ಲ, ಸೊ ಅದನ್ನ ಕನ್ಸರ್ವ್ ಮಾಡಬಹುದಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಿಜಾಪುರ ಲೊಕೇಶನ್ ಅಲ್ಲಿ ಇರುವಂತಹ ಆಲ್ಮಟ್ಟಿ ಡ್ಯಾಮಿನ ಹಿನ್ನೀರು ಪ್ರದೇಶವನ್ನ ಕನ್ಸಿಡರ್ ಮಾಡೋರಿದ್ದಾರೆ ಏನಂತ ಹೇಳಿ ಕನ್ಸರ್ವೇಟಿವ್, ಅಂದ್ರೆ ಸಂರಕ್ಷಣಾ ಮೀಸಲು ಪ್ರದೇಶ. ಸಂರಕ್ಷಣಾ ಮೀಸಲು ಅಂತ ಯಾಕೆ ಇರ್ತಾರೆ ಹೇಳಿ, ಯಾರಿಗೋಸ್ಕರ ಇರ್ತಾರೆ? ವಲಸೆ ಪಕ್ಷಿಗಳು ಬರುತ್ತೆ. ಆಯ್ತು, ಒಂದು ಸೀಸನ್ ಟೈಮ್ ಒಳಗಡೆ ವಲಸೆ ಪಕ್ಷಿಗಳೆಲ್ಲ ಬರ್ತದ, ಹೀಗಾಗಿ ಆ ಒಂದು ಸ್ಥಳವನ್ನು ಕನ್ಸರ್ವೇಟಿವ್ ಮೋಡ್ ಆಗಿ ಹಾಕಬೇಕು, ಸಂರಕ್ಷಣೆಗಂತಾನೆ ಆ ಜಾಗವನ್ನು ಮೀಸಲಿಡಬೇಕು ಅನ್ನೋದು ಒಂದು ಪಾಯಿಂಟ್ ಆಫ್ ವ್ಯೂ ಕನ್ಸರ್ನ್ ಇದೆ. ಆಯ್ತಾ, ಅದು ಆಲ್ಮಟ್ಟಿ ಡ್ಯಾಮ್ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವಂತದ್ದು. ಮತ್ತೆ ಈ ಕೃಷ್ಣಾ ನದಿ ಬಂದು ಇಲ್ಲಿ ಬರ್ತೈತಲ್ಲ, ಈ ಪಾಯಿಂಟ್ ಆಫ್ ಈ ಒಂದು ಜಲಾಶಯದ ಬದಿಯಲ್ಲಿ ಆಲ್ರೆಡಿ ಘಟಪ್ರಭಾ ನದಿ ನಮಗೆ ಸಬ್ಮರ್ಜ್ ಆಗಿರ್ತದ. ಹೆಸರು ಸುಮಾರು ಸತಿ ಕ್ವಶನ್ ಅರಿಸಿರೋದು. ಕೂಡಲ ಸಂಗಮ ಐತೆ, ಇಲ್ಲಿ ಯಾವ ಎರಡು ನದಿಗಳ ಸಂಗಮ ಆಗುತ್ತೆ ಅಂತ. ಎನಿವನ್ ಫ್ರಮ್ ಬಿಜಾಪುರ ಲೊಕೇಶನ್ ಇದ್ರ ಸಿಂಬಲ್ ಹಾಕ್ತೀರಾ, ರ್ಯಾಂಡಮೈಸ್ ಮಾಡ್ತೀರಿ ನೀವು, ಅಂದ್ರೆ ನೀವು ಈ ಪ್ಲೇಸ್ ನೋಡೇ ಇರ್ತೀವಿ ಅದಲ್ಲ. ಒಂದು ಮ್ಯಾಮ್ ಕೃಷ್ಣ, ಇನ್ನೊಂದು ಮಲಪ್ರಭಾ ನದಿ. ಕೂಡಲ ಸಂಗಮದಲ್ಲಿ ಯಾವ ಎರಡು ನದಿಗಳ ಸಂಗಮ ಆಗ್ತದೆ ಅಂತ ಹೇಳಿ, ಇನ್ಕ್ಲೂಡಿಂಗ್ ಮೀ, ಕೃಷ್ಣ ಮತ್ತೆ ಮಲಪ್ರಭಾ, ಮಂಜುಳಮ್ಮ. ಓಕೆ, ಅದಸ್ ಇಲ್ಲಿದ ಕೂಡಲ ಸಂಗಮ. ಒಂದು ಕಡೆ ಹ್ಯೂಜ್ ಸ್ಟ್ರೀಮ್ ಬರ್ತಾ ಇದೆ, ಅಂದ್ರೆ ಒಂದು ದಪ್ಪನಾಗಿ ನೀರು ಬರ್ತಾ ಇದೆ. ಹೌದು, ನಮ್ಮದು ಬಿಜಾಪುರ. ಇಲ್ಲಿದ ಈ ಕಡೆಗೆ ಬಂದ್ರೆ ಇನ್ನೊಂದು ಸಣ್ಣ ಸ್ಟ್ರೀಮ್ ಹರಿತಾ ಬರ್ತಾ ಇದೆ. ಈಗ ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಕೃಷ್ಣಾ ನದಿ ಅಂತ ಹೇಳಿ, ಈ ಕಡೆ ಕೆಳಗೆ ನೋಡ್ತಾ ಇದ್ದೀವಿ, ದಿಸ್ ಇಸ್ ವಾಟ್ ಮಲಪ್ರಭಾ ನದಿ. ಓಕೆ, ಯಾರ್ ಇಸ್ ದ ಕೃಷ್ಣ ಮಲಪ್ರಭಾ? ಹಾಗಾದ್ರೆ ಈ ಜಾಗದಲ್ಲಿ ಹೇಳ್ತಾ ಇದ್ದೀನಿ, ಈಗ ನಾನು ಇಲ್ಲಿ ಕನ್ಸಿಡರ್ ಮಾಡಬಹುದು ಘಟಪ್ರಭಾ ನದಿ ಇಲ್ಲಿ ಜಾಯಿನ್ ಆಗುತ್ತೆ ಅಂತ ಹೇಳಿ ಹೆಸರು. ದಿಸ್ ಇಸ್ ವಾಟ್ ಘಟಪ್ರಭಾ. ಒಂದು ಕಡೆ ಹ್ಯೂಜ್ ಸ್ಟ್ರೀಮ್ ಬರ್ತೈತೆ, ಇನ್ನೊಂದು ಕಡೆ ಮಲಪ್ರಭಾ. ಅಲ್ಟಿಮೇಟ್ಲಿ ಕೂಡಲ ಸಂಗಮದಲ್ಲಿ ಯಾವ ಎರಡು ನದಿಗಳ ಸಂಗಮ ಅಂದ್ರೆ ಮತ್ತೆ ಕೃಷ್ಣ ಮಲಪ್ರಭಾ ನದಿ ಅಂತ ನೋಡ್ತಾ ಇದ್ದೀವಿ. ಒಂದು ಕಡೆ ದೊಡ್ಡದಾಗಿ ನೀರು ಹರಿತಾ ಬರ್ತೈತಲ್ಲ, ಅದು ಕೃಷ್ಣ ನದಿ. ಹಾಗಾದ್ರೆ ಅಲ್ಲಿ ಘಟಪ್ರಭಾ ನದಿ ಸಬ್ಮರ್ಜ್ ಆಗುತ್ತಾ? ನೆನಪಿಲ್ಲಿ ನಮಗೆ ಕೂಡಲ ಸಂಗಮದಲ್ಲಿ ಎರಡು ನದಿಗಳು ಸಬ್ಮರ್ಜ್ ಆಗುತ್ತೆ ಕೂಡುವಂತದ್ದು, ಒಂದು ಕೃಷ್ಣ ಮತ್ತೆ ಮಲಪ್ರಭಾ. ಇಲ್ಲಿ ಘಟಪ್ರಭಾ ಇಲ್ಲಿ ಸೇರೋದಿಲ್ಲ, ಆಲ್ರೆಡಿ ಘಟಪ್ರಭಾ ಸೇರಿ ಆಗಿದೆ. ಅದನ್ನ ನಾವು ಎರಡು ಮಿಕ್ಸ್ ಆಗಿದೆ ನೋಡಿ, ಘಟಪ್ರಭಾ ಮತ್ತೆ ಕೃಷ್ಣ. ಅದಕ್ಕೆ ದೊಡ್ಡ ನದಿ ಬರ್ತಾ ಇದೆ, ಕೆನೆ ಕೊಲೆಟಸ್ ಒಂಗಿ ಕೃಷ್ಣ. ಈಗ ನಾನು ಈ ಜಾಗ ಹೇಳ್ತೀನಿ ಬರೀ ಕೃಷ್ಣ ನದಿ ಮಾತ್ರ ಅಂತ ಹೇಳಿ, ಯಾಕಂದ್ರೆ ಕೃಷ್ಣ ನದಿಯ ಟ್ರಿಬ್ಯೂಟರಿ ಅಂತ ಹೇಳಿ ತಗೊಂಡು ಬಂದ್ರೆ ಅದು ಘಟಪ್ರಭಾ ನದಿ ಆಗಿರುತ್ತೆ. ಆಯ್ತಾ, ಬಿಫೋರ್ ದಟ್ ಈಗ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅದನ್ನ ಆಲ್ಮಟ್ಟಿ ಜಲಾಶಯ. ಈಗ ಇಲ್ಲಿಗೆ ಕನ್ಸಿಡರ್ ಮಾಡುವ ಈ ಆಲ್ಮಟ್ಟಿ ಜಲಾಶಯ ಎಂದಾಗಲೂ ಕೂಡ ಆಲ್ರೆಡಿ ಘಟಪ್ರಭಾ ಅನ್ನೋದು ಸಬ್ಮರ್ಜ್ ಆಗಿದೆ. ದಿಸ್ ಇಸ್ ವಾಟ್ ಮೇನ್ಲಿ ರಿವರ್ ನೇಮ್ ಕಾಲ್ ಕೃಷ್ಣ ನದಿಗೆ ಬಂದು ಸೇರ್ತಾ ಇರುವಂತದ್ದು, ಅದು ಎಸ್ಪೆಷಲಿ ಐತಲ್ಲ ಬಲದಂಡೆಗೆ ಸೇರುತ್ತೆ. ದಿಸ್ ಇಸ್ ವಾಟ್ ಘಟಪ್ರಭಾ. ಈಗ ಈ ಕೃಷ್ಣ ಮತ್ತೆ ಘಟಪ್ರಭಾ ಎರಡು ಸಬ್ಮರ್ಜ್ ಆಗ್ತೈತಲ್ಲ, ವಿ ಕಾಲ್ ಇಟ್ ಚಿಕ್ಕ ಸಂಗಮ ಅಂತ ಹೇಳ್ತಾ ಇದ್ದೀವಿ. ಕೂಡಲ ಸಂಗಮ ಅಂತ ಹೇಳಿದ್ರೆ ಅಲ್ಲಿ ಕೃಷ್ಣ ಮತ್ತೆ ಮಲಪ್ರಭಾ ನದಿ. ಹಾಗಾದ್ರೆ ಇಲ್ಲೊಂದು ಚಿಕ್ಕ ಸಂಗಮ ಐತಲ್ಲ, ಈ ಚಿಕ್ಕ ಸಂಗಮದ ಒಳಗಡೆ ಯಾವ ನದಿ ಸಂಗಮ ಆಗ್ತಾ ಇದೆ? ಕ್ವಶನ್. ಕೂಡಲ ಸಂಗಮ ಬೇರೆ, ಚಿಕ್ಕ ಸಂಗಮ ಬೇರೆ. ಈಗ ಹೇಳ್ತಾ ಇದ್ದೀನಿ, ಚಿಕ್ಕ ಸಂಗಮದಲ್ಲಿ ಯಾವ ಎರಡು ನದಿಗಳು ಸಬ್ಮರ್ಜ್ ಆಗ್ತಾ ಇದೆ? ಒಂದು ಹ್ಯೂಜ್ ಸ್ಟ್ರೀಮ್ ಬರ್ತಾ ಇದೆ, ಮಹಾರಾಷ್ಟ್ರದ ಲೊಕೇಶನ್ ಅಲ್ಲಿ ಹುಡ್ತಾ ಇರುವಂತದ್ದು ಕೃಷ್ಣ ನದಿ, ಅದಕ್ಕೆ ಬಂದು ಸೇರ್ತಾ ಇದೆ, ಬಲದಂಡೆ ಉಪನದಿಯಾಗಿ ಸೇರ್ತಾ ಇದೆ, ಅದು ಘಟಪ್ರಭಾ. ಚಿಕ್ಕ ಸಂಗಮದ ಲೊಕೇಶನ್ ಅಲ್ಲಿ ಕೃಷ್ಣ ಮತ್ತೆ ಘಟಪ್ರಭಾ ಎರಡು ಸಬ್ಮರ್ಜ್ ಆಗಿದೆ. ಕುಡ್ಕೊಂಡೈತಲ್ಲ ಸಂಗಮ ಅನ್ಬಹುದಾ? ಅದಕ್ಕೆ ಚಿಕ್ಕ ಸಂಗಮ ಅಂತ ಹೇಳ್ತಾ ಇದ್ದೀವಿ. ಈಗ ಇಲ್ಲಿಂದ ಮುಂದೆ ಬರ್ತಾ ಕೆನೆಕೊಲೆಟಸ ಕೃಷ್ಣ. ಈ ಕೃಷ್ಣ ನದಿಗೆ ಅಡ್ಡಲಾಗಿ ಮಾಡಿದ್ರೆ ಮತ್ತೆ ಆಲ್ಮಟ್ಟಿ ಜಲಾಶಯವನ್ನು ನಿರ್ಮಾಣ ಮಾಡಿದರೆ ಲಾಲ್ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ನೋಡ್ತಾ ಇದ್ದೀನಿ. ಅಲ್ಲಿಗೆ ಪ್ಯೂರ್ಲಿ ನಾವು ಹೇಳ್ತಾ ಇದ್ದೀವಿ ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಅಣೆಕಟ್ಟು. ಆಮೇಲೆ ಏನಾಗ್ತಿದೆ ಇದೆ ಕೃಷ್ಣ ನದಿ. ಹಾಗಾದ್ರೆ ಎಂಟೈರ್ ಈ ಲೊಕ್ಯಾಲಿಟಿ ಒಳಗಡೆ ಘಟಪ್ರಭಾ ಅನ್ನೋದು ಸಬ್ಮರ್ಜ್ ಆಗಿತ್ತಾ? ಕ್ವಶನ್. ಇಲ್ಲಿ ಘಟಪ್ರಭಾ ಕೂಡಲ್ಪಟ್ಟೈತಾ? ಎಲ್ಲೆಂದ ಇಂದ ಕ್ವಶನ್ ಚಿಕ್ಕ ಸಂಗಮ ಅಲ್ಲೇ ಕೂಡಿದ. ಇಷ್ಟು ನಾವು ಕನ್ಸಿಡರ್ ಮಾಡ್ತಿರೋ ಪೂರ್ತಿ ಕೃಷ್ಣ ನದಿ ಎಂಟೈರ್ಲಿ ಹೋಗಿ ಏನಾಗ್ತಿದೆ ಕೃಷ್ಣ ನದಿ ಕೂಡಲ ಸಂಗಮದ ಭಾಗಕ್ಕೆ ಬರ್ತಾ ಇದೆ. ಅಲ್ಲಿಗೆ ಬರ್ತಾ ಇರೋದು ಇನ್ನೊಂದು ಸಣ್ಣ ನದಿಯಾಗಿ ಬರ್ತಾ ಇದೆ, ಯಾವ್ದಂದ್ರೆ ಮಲಪ್ರಭಾ. ಇಟ್ ಈಸ್ ಆಲ್ಸೋ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಮುಂದಕ್ಕೆ ನಾವು ಹೇಳ್ತೀವಿ ಅದೇನು ಕೃಷ್ಣ ನದಿ ಅಂತ ಗೊತ್ತಾಗ್ತಿದೆ. ಹಾಗಾದ್ರೆ ಆಲ್ಮಟ್ಟಿ ಜಲಾಶಯದ ನಿರ್ಮಾಣ ಮಾಡಿ ಕೃಷ್ಣ ನದಿಗೆ ಕೂಡಲ ಸಂಗಮ ಅಂತ ಹೇಳಿ ತಗೊಂಡು ಬಂದ್ರೆ ಎಲ್ಲಿ ಬರ್ತದೆ? ಕೂಡಲ ಸಂಗಮದಲ್ಲಿ ಯಾವ ಎರಡು ನದಿಗಳಂತಾರೆ? ಆಗ ಕೃಷ್ಣ ಮಲಪ್ರಭಾ. ಆ ಟೆನಿಕಸ್ ಕೂಡಲ ಸಂಗಮದಲ್ಲಿ ಘಟಪ್ರಭಾ ಅಂತ ಹೇಳಿ ತಗೋಬೇಡಿ. ಘಟಪ್ರಭಾ ಮುಂಚೆನೇ ನಮಗೆ ಆಲ್ಮಟ್ಟಿ ಡ್ಯಾಮ್ ಕಿಂತ ಮುಂಚೆನೇ ಆಲ್ರೆಡಿ ಘಟಪ್ರಭಾ ಸಬ್ಮರ್ಜ್ ಆಗಿರುತ್ತೆ. ಕ್ಲಿಯರ್ ಪಾಯಿಂಟ್ ಗೊತ್ತಾಗ್ತಿದೆ? ಮೊದಲು ಬರೋದು ಚಿಕ್ಕ ಸಂಗಮ, ಆಮೇಲೆ ಆಲ್ಮಟ್ಟಿ ಜಲಾಶಯ ಬರ್ತದೆ, ಅಂದ್ರೆ ಕೃಷ್ಣ ನದಿ ಅಡ್ಡಲಾಗಿ, ಆಮೇಲೆ ಯೂಸ್ ಆಗಿ ಕೃಷ್ಣ ನದಿ ಹರಿತಾ ಇದೆ, ಆಲ್ರೆಡಿ ಘಟಪ್ರಭಾ ಸೇರ್ಬಿಟ್ಟಿದೆ. ಅದಕ್ಕೆ ಪ್ಯೂರಿನ ಕೃಷ್ಣ ಅಂತ ಹೇಳ್ತಾ ಇರೋದು. ಕೆಲವರಿಗೆ ಇನ್ನೊಂದು ಬಲದಂಡೆ ಉಪನದಿಯಾಗಿ ಬರ್ತಾ ಇದೆ, ಸಣ್ಣದಾಗಿ ಕರ್ಕೊಂಡು ಬರ್ತಿರುತ್ತೆ ಮಲಪ್ರಭಾ. ಎರಡನ್ನೂ ಜಾಯಿನ್ ಆಗ್ತಾ ಇದೆ ಕೂಡಲ ಸಂಗಮ. ಕ್ಲಿಯರ್? ದಿಸ್ ಇಸ್ ವಾಟ್ ಈಗ ಕನ್ಸಿಡರ್ ಮಾಡ್ತಾ ಇರೋದು. ಎಲ್ಲಿಂದ ಬರ್ತಿದೆ ಹೆಸರು? ಬಿಜಾಪುರ ಲೊಕೇಶನ್. ಹೌದಾ? ಹಾಗಾದ್ರೆ ಕೂಡಲ ಸಂಗಮದಲ್ಲಿ ಯಾವ ಎರಡು ನದಿಗಳು ಅಂತ ಕೇಳ್ತಾರೆ, ಅಲ್ಲಿ ಪಾಯಿಂಟ್ ಆಫ್ ವ್ಯೂ ಗೊತ್ತಿದೆ, ಒಂದು ಕೃಷ್ಣ ಮತ್ತೆ ಮಲಪ್ರಭಾ ಅಂತ ಹೇಳಿ. ಹೌದಾ? ಇನ್ನು ದಾವಣಗೆರೆ ಒಳಗಡೆ ಇರುವಂತದ್ದು ಇಲ್ಲಿ 4 ಆಂಟಿಲೋಪ್ಸ್ಗಳು ಇರುವಂತ ಒಂದು ಸ್ಪೀಶೀಸ್ ಇದು. 4 ಕೊಂಬುಗಳಿದಾವೆ. ಇದನ್ನೇ ಕೊಂಡು ಕುರಿಗಳಂತನಾದ್ರೂ ಕೊಡಬಹುದು ಅವರು. ಕೊಂಡು ಕುರಿಗಳ ರಕ್ಷಣೆ ನಡೀತಾ ಇದೆ, ಅಥವಾ 4 ಕೊಂಬಿನ ಹುಲ್ಲೆಗಳಂತ ಹೇಳಿ ನೋಡ್ತೀವಿ. ಇವುಗಳ ರಕ್ಷಣೆ ಮಾಡ್ತಾ ಇದ್ದಾರೆ. ಎಂಡಮಿಕಲಿ ಹೆಚ್ಚಿನ ಆದ್ಯತೆ ಏನಾದ್ರು ಕೊಡ್ತೀವಾ ಇದಕ್ಕೆ? ಆಲ್ ದ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದಾವಲ್ಲ, ಇದಕ್ಕೆ ಹೈ ಪ್ರೊಟೆಕ್ಷನ್ ಲೆವೆಲ್ ಏನಾರ ಆಯ್ತಾ? ಇಲ್ಲ. ಕ್ಲಿಯರ್? ಇದಕ್ಕೆ ಕಡಿಮೆ ಆದ್ಯತೆಯನ್ನು ಕೊಟ್ಟು ಸಂರಕ್ಷಣೆ ಮಾಡೋದು. ಹಾಗಾದ್ರೆ ರಂಗಯ್ಯನ ದುರ್ಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಕೇಳಿದ್ರೆ ಆಲ್ರೆಡಿ ಒಂದು ಕಡೆಗೆ ಡಿಸ್ಟ್ರಿಕ್ಟ್ ಕೊಡ್ತಾರೆ, ಇನ್ನೊಂದು ಕಡೆಗೆ ಪರ್ಟಿಕ್ಯುಲರ್ಲಿ ಆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೊಟ್ಟು ನಾವು ಮ್ಯಾಚ್ ಮಾಡಬೇಕು. ರಂಗಯ್ಯನ ದುರ್ಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅಂದ್ರೆ ದಾವಣಗೆರೆ ಒಳಗಡೆ. ಯಾವ ಜೀವ ಪ್ರಭೇದದಲ್ಲಿ ಜಾಸ್ತಿ ಸಿಗ್ತದೆ ಅಂದ್ರೆ ಕೊಂಡು ಕುರಿಗಳಂತ ನೋಡ್ತೀವಿ, ಅದು 4 ಕೊಂಬಿನ ಹುಲ್ಲೆಗಳು, ಅವುಗಳ ರಕ್ಷಣೆ ಮಾಡ್ತಾ ಇದೆ. ಪೂರ್ತಿ ನೋಡ್ಕೊಂಡು ಬರ್ಬೋದು, ಎಲ್ಲ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಪೂರ್ತಿ ನೋಡ್ಕೊಂಡು ಬರ್ಬೋದು, ಲೆಸ್ ಪ್ರೊಟೆಕ್ಟೆಡ್ ಏರಿಯಾ. ಇನ್ನು ಶಿವಮೊಗ್ಗಕ್ಕೆ ಬಂದ್ವಿ ಅಂತ ಹೇಳಿದ್ರೆ ಒಂದು ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಶರಾವತಿ ವ್ಯಾಲಿ ಒಂದು ಇದೆ, ಶರಾವತಿ ಕಣಿವೆ ಅಂತ ಹೇಳೋದು, ಇನ್ನೊಂದು ಗುಡವಿ ಪಕ್ಷಿಧಾಮ. ಗುಡವಿ ಪಕ್ಷಿಧಾಮ ಎಲ್ಲಿ ಬರ್ತದೆ ಹಾಗಾದ್ರೆ ನೋಡಿ, ಒಂದು ಶರಾವತಿ ವ್ಯಾಲಿ, ಗುಡವಿ ಪಕ್ಷಿಧಾಮ ಮತ್ತೆ ಶೆಟ್ಟಿಹಳ್ಳಿ. ಕೆನೆಕೊಲೆಟ ಶಿವಮೊಗ್ಗವನ್ನು ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಅಂತ ಹೇಳ್ಬಹುದು. ಗೇಟ್ವೇ ಆಫ್ ಮಲೆನಾಡ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕದ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ. ಇಲ್ಲಿಂದ ನಮಗೆ ಏನಾಗುತ್ತೆ ಎಂಟೈರ್ ಎವರ್ಗ್ರೀನ್ ಫಾರೆಸ್ಟ್ ನಿತ್ಯ ಹರಿದ್ವರ್ಣ ಕಾಡುಗಳು ಯಥೇಚ್ಛವಾದ ಪೈಕಿ ಸಿಗುತ್ತೆ. ಶಿವಮೊಗ್ಗ ಆಯ್ತು, ಮತ್ತೆ ಚಿಕ್ಕಮಗಳೂರು ಲೊಕೇಶನ್, ಆಮೇಲೆ ಕನ್ಸಿಡರ್ ಮಾಡ್ತೀವಿ ಕೊಡಗು. ಮೇನ್ಲಿ ವಿ ಕನ್ಸಿಡರ್ ಇವು 4 ಜಿಲ್ಲೆಗಳನ್ನು ಮಲೆನಾಡು ಜಿಲ್ಲೆಗಳು ಅಂತ ಹೇಳ್ತೀವಿ. ಇವನ್ ಉತ್ತರ ಕನ್ನಡ ಜಿಲ್ಲೆಯ ಪಕ್ಕಕ್ಕೆ ಬಂದು ಪೂರ್ವ ಭಾಗನೂ ಕೂಡ ಮಲೆನಾಡಿಗೆ ಬಿಲಾಂಗ್ಸ್ ಮಾಡ್ತೀವಿ. ಆದ್ರೆ ನಾವು ಜಿಯಾಲಜಿಕಲ್ ಲೊಕೇಶನ್ ಜಿಯೋಗ್ರಾಫಿಕಲ್ ಲೊಕೇಶನ್ ತಗೊಂಡ್ಬಂದ್ರೆ ಭೌಗೋಳಿಕ ಸ್ಥಾನ, ಕರ್ನಾಟಕವನ್ನು ಭೌಗೋಳಿಕ ಸ್ಥಾನವನ್ನು ತಗೊಂಡ್ಬಂದ್ರೆ ಅವಾಗ ಡಿವಿಷನ್ ಮಾಡ್ತೀವಿ. ಕರಾವಳಿ ಜಿಲ್ಲೆಗಳು 3 ಬರ್ತಾವ, ಮಲೆನಾಡು ಜಿಲ್ಲೆಗಳು 4 ಬರುತ್ತೆ. ಉತ್ತರ ಮೈದಾನ ದಕ್ಷಿಣ ಮೈದಾನ ಅಂತ ಮಾಡ್ತೇವೆ. ಹಾಗಾದ್ರೆ ಉತ್ತರ ಮೈದಾನ ದಕ್ಷಿಣ ಮೈದಾನ ಅಂತ ಹೇಳಿ ಭಾಗ ಮಾಡುವಂತ ಒಂದು ನದಿ ಬರ್ತದ. ಯಾವ ನದಿ ಅದು? ಕ್ವಶನ್.
ಎಂಟೈರ್ ನಾರ್ದನ್ ಕರ್ನಾಟಕ ಸದರ್ನ್ ಕರ್ನಾಟಕ ಅಂತ ಹೇಳಿ ಡಿವೈಡ್ ಮಾಡಕ್ಕೆ ಈಶಾನ್ಯ ಅಭಿಮುಖವಾಗಿ ಹರಿತಾ ಇರುವಂತ ನದಿ ಯಾವುದು? ಅಲ್ಲಿಂದ ನೋಡಿ ಎಂಟೈರ್ ಕ್ಲೈಮೆಟಿಕಲ್ ಕಂಡೀಷನ್ ಚೇಂಜ್ ಆಗ್ತದ, ಅಲ್ಲಿ ವೆದರಿಂಗ್ ಸಿಸ್ಟಮ್ ಅಂತ ತಗೊಂಡ್ರೆ ಎಂಟೈರ್ ವಾಯುಗುಣ ಬದಲಾವಣೆ ಇದೆ, ಸಾಯಿಲ್ ಸ್ಟ್ರಕ್ಚರ್ ತಗೋರಿ ಬದಲಾವಣೆ ಇದೆ, ಭಾಷೆ ತಗೋರಿ ಅಲ್ಲಿ ಬದಲಾವಣೆ ಇದೆ, ಜನರ ಉಡುಪು ಎವ್ರಿಥಿಂಗ್ ನಾರ್ದನ್ ಕರ್ನಾಟಕ ಸದರ್ನ್ ಕರ್ನಾಟಕ ಎಲ್ಲ ವ್ಯತ್ಯಾಸದಿಂದ ಕೂಡಿತಾ ಆಯ್ತಾ. ಯಾವ ನದಿ ಹರಿವಿಕೆಯಿಂದ ಯಾವುದು ಡಿವೈಡ್ ಮಾಡ್ತಾ ಇದೆ ಅಂದ್ರೆ ಅದು ತುಂಗಭದ್ರಾ ನದಿ. ಶರಾವತಿ ನದಿ ಅಲ್ಲ, ತುಂಗಭದ್ರಾ ನದಿ. ನಮಗೆ ಕೇಳ್ತಾರೆ ಆಲ್ರೆಡಿ ಸುಮಾರು ಸತಿ ಕೇಳಿರುವಂತ ಕ್ವಶನ್, ಕರ್ನಾಟಕವನ್ನು ಇಭಾಗ ಮಾಡ್ತಾ ಇರುವಂತ ನದಿ ಯಾವುದು ಅಂತಾರೆ ಅಥವಾ ಈಶಾನ್ಯ ಅಭಿಮುಖವಾಗಿ ಹರಿತಾ ಇರುವಂತ ನದಿ ಯಾವುದು ಅಂತಾರೆ, ಅದು ತುಂಗಭದ್ರಾ ನದಿ ಆಗಿರುತ್ತೆ. ಇದನ್ನೇ ನಾವು ಟಿಬಿ ಡ್ಯಾಮ್ ಅಂತ ಹೇಳಿ ನೋಡ್ತಾ ಇರೋದು. ತುಂಗಭದ್ರಾ ನದಿ ಅಡ್ಡಲಾಗಿ ನಿರ್ಮಾಣ ಮಾಡಿರುವಂತದ್ದು ಹೊಸಪೇಟೆ ಡ್ಯಾಮ್ ಅಂತ ಹೇಳ್ತೀವಿ, ಅಥವಾ ತುಂಗಭದ್ರಾ ಡ್ಯಾಮ್ ಟಿಬಿ ಡ್ಯಾಮ್ ಅಂತ ಹೇಳಿ ನೋಡೋದು. ಈಗ ಈ ನ್ಯೂಸ್ ಆಫ್ ಕಂಟೆಕ್ಸ್ಟ್ ಒಳಗಡೆ ತಗೊಂಡ್ರೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಏನು ಡ್ಯಾಮ್ ಆಲ್ರೆಡಿ ನಿರ್ಮಾಣ ಮಾಡಿದಾರಲ್ಲ, ಆ ಗೇಟ್ ಎಲ್ಲ ಹಾಳಾಗಿತ್ತು ಮತ್ತೆ ಅದನ್ನೆಲ್ಲ ಸರಿಪಡಿಸಿದ್ರೆ ಮತ್ತೆ ವಾಟರ್ ರಿವರ್ ಸಿಸ್ಟಮ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ಈಗ ಮುಂದಕ್ಕೆ ಇನ್ನೊಂದು ಡ್ಯಾಮ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವಂತ ಹಂತದಲ್ಲಿ ಇದ್ದಾರೆ. ಹಾಗಾದ್ರೆ ಆ ಡ್ಯಾಮ್ ಯಾವ್ದಿರಬಹುದು ಕ್ವಶನ್? ಟಿಬಿ ಡ್ಯಾಮ್ಗೆ ಸಂಬಂಧಪಟ್ಟ ತುಂಗಭದ್ರಾ ಡ್ಯಾಮ್ ಆಲ್ರೆಡಿ ಇದೆ ಆಯ್ತಾ. ಹೊಸಪೇಟೆ ಡ್ಯಾಮ್ ಅಂತ ನೋಡ್ತಾ ಇದೀವಿ. ಈಗ ಹೊಸಪೇಟೆ ಡ್ಯಾಮ್ ನೀರೆಲ್ಲ ಮಳೆಗಾಲದ ಟೈಮ್ ಪೀರಿಯಡ್ ಒಳಗಡೆ ಜಾಸ್ತಿ ಆದ ತಕ್ಷಣ ಏನು ಮಾಡ್ತಾರೆ, ಡ್ಯಾಮ್ ತುಂಬಿದ ತಕ್ಷಣ ಮುಂದೆ ಹರಿ ಬಿಡ್ತಾರೆ, ಅದೆಲ್ಲ ಕೋಲ್ ಆಗ್ತದೆ. ಕೆನೆ ಸ್ಟೋರೇಜ್ ಆಗಿ ಮುಂದಕ್ಕೆ ನಾವು ಮತ್ತೆ ಕೆಳಹಂತದ ಒಳಗಡೆ ಮತ್ತೆ ಸ್ಟೋರ್ ಮಾಡಿ ಇಡಬಹುದಲ್ಲ, ಹೌದು. ಅದಕ್ಕೆ ವಾಟರ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ಮತ್ತೊಂದು ಡ್ಯಾಮ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ವೆರಿ ಗುಡ್, ಅದು ನವಲಿ ಡ್ಯಾಮ್ ಆಗಿರುತ್ತೆ ಆಯ್ತಾ. ಇನ್ನು ಹಂತದಲ್ಲಿ ಈಗ ಇನ್ನು ಯಾವುದೇ ತರ ನೋಟಿಫಿಕೇಶನ್ ಇಲ್ಲ, ಜಸ್ಟ್ ನಾವು ದ ಸಿಚುವೇಶನ್ ಈಗ ಬಂದಿರುವಂತದ್ದು ಇನ್ನೊಂದು ಡ್ಯಾಮ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವಂತ ಮೋಡಲ್ಲಿ ಕ್ಲಿಯರ್. ಯಾಕಂದ್ರೆ ಬೇಸಿಗೆ ಟೈಮ್ ಪೀರಿಯಡ್ ನೀರಿನ ಅಭಾವತೆಯನ್ನು ತಪ್ಪಿಸಬೇಕಲ್ಲ, ಹೀಗಾಗಿ ಮತ್ತೊಂದು ಡ್ಯಾಮ್ ಅನ್ನು ಕನ್ಸ್ಟ್ರಕ್ಟ್ ಮಾಡೋದು ಅನಿವಾರ್ಯತೆ ಇರುವಂತದ್ದು. ಮತ್ತೆ ಫರ್ದರ್ ಟಿಬಿ ಡ್ಯಾಮ್ ಕೂಡ ಹಳೆಯದಾಗಿರೋದ್ರಿಂದ ಫರ್ದರ್ ಸರ್ಟೇನ್ ವಾಟರ್ ಸ್ಟೋರೇಜ್ ಇಶ್ಯೂಸ್ಗಳು ಇದಾವೆ. ಹೀಗಾಗಿ ನೀರು ಯಥೇಚ್ಛವಾಗಿ ಪೋಲ್ ಆಗ್ತಾ ಇದೆ, ನೀರಿನ ಅಭಾವಕ್ಕೆ ಬೀಳುತ್ತೆ ಮುಂದೆ ದಿನಗಳಲ್ಲಿ ಅಂತ ಹೇಳಿ ನವಲಿ ಡ್ಯಾಮ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ನವಲಿ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಯಾವ ನದಿಗೆ ಸಂಬಂಧಪಟ್ಟಿರುತ್ತೆ ಕ್ವಶನ್? ಇದು ಈಶಾನ್ಯ ಅಭಿಮುಖವಾಗಿ ಹರಿಯುವಂತ ನದಿ ಯಾವ್ದು ಬರ್ತಾರೆ? ತುಂಗಭದ್ರಾ ನದಿ. ಕರ್ನಾಟಕವನ್ನು ಇಭಾಗ ಮಾಡುವಂತ ನದಿ ಯಾವುದು ಅಂತಾರೆ? ಅದು ತುಂಗಭದ್ರಾ ನದಿ. ಇಭಾಗ ಅಂದ್ರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ. ಇಭಾಗ ಮಾಡುವ ನದಿ ಯಾವುದು ಅಂದ್ರೆ ಅದು ತುಂಗಭದ್ರಾ ನದಿ. ಇದಕ್ಕೆ ಸಂಬಂಧಪಟ್ಟಿರುವ ಏನಿದೆ? ಟಿಬಿ ಡ್ಯಾಮ್ ಇದೆ, ಅದನ್ನೇ ಪಂಪಸಾಗರ ಜಲಾಶಯ ಅಂತ ಹೇಳ್ತಾರೆ, ಹೊಸಪೇಟೆ ಜಲಾಶಯ ಅಂತ ಹೇಳ್ತೀವಿ, ಅಥವಾ ತುಂಗಭದ್ರಾ ಜಲಾಶಯ ಅಂತ ಹೇಳ್ತೀವಿ. ಈಗ ಈ ಡ್ಯಾಮ್ ಸ್ಟೋರ್ ಮಾಡ್ತಾರೆ, ನೀರು ಜಾಸ್ತಿ ಆಯ್ತಂದ್ರೆ ನೀರು ಗೇಟ್ ಓಪನ್ ಮಾಡಿ ಮುಂದೆ ಬಿಡೋದು, ಇನ್ನೊಂದು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಬೇಕಂತಿದ್ರೆ ಅದ್ರ ಹೆಸರು ನವಲಿ ಡ್ಯಾಮ್ ಅಂತ ಹೇಳಿ. ಈಗ ಏನಾದ್ರು ನವಲಿ ಡ್ಯಾಮ್ ಅಂತ ಏನಾದ್ರು ಕನ್ಸ್ಟ್ರಕ್ಟ್ ಮಾಡಿದ್ರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ನದಿಗೆ ಸಂಬಂಧಪಡುತ್ತದೆ ಕ್ವಶನ್? ಅದು ಹೊಸಪೇಟೆ ಲೊಕೇಶನ್ ಅಲ್ಲಿ ತುಂಗಭದ್ರಾ ಡ್ಯಾಮ್, ತುಂಗಭದ್ರಾ ನದಿಗೆ ಆಯ್ತಾ. ಇಲ್ಲಿ ಬಿಟ್ಟು ಶಿವಮೊಗ್ಗದಲ್ಲಿ ಬಂದು ಅಂದ್ರೆ ಶೆಟ್ಟಿಹಳ್ಳಿ, ಶರಾವತಿ ವ್ಯಾಲಿ ಮತ್ತೆ ಗುಡವಿ. ಬಿಗ್ಗೆಸ್ಟ್ ಟು ಲೋಯೆಸ್ಟ್. ಶಿವಮೊಗ್ಗದಲ್ಲಿ ಶೆಟ್ಟಿಹಳ್ಳಿ ಬರ್ತದ, ಶರಾವತಿ ಬರುತ್ತೆ, ಮತ್ತೆ ಗುಡವಿ ಪಕ್ಷಿಧಾಮ ಅಂತ ಹೇಳಿ ನೋಡ್ತೀವಿ. ಚಿಕ್ಕಮಗಳೂರು ಲೊಕೇಶನ್ ಬೋನಾಲ್ ಪಕ್ಷಿಧಾಮ ಇದೆ, ಯಾದಗಿರಿ ಒಳಗಡೆ ನೋಡ್ತಾ ಬರ್ತೀವಿ. ಮತ್ತೆ ಅದು ಅತಿ ದೊಡ್ಡ ಬರ್ಡ್ ಸ್ಯಾಂಕ್ಚುರಿ ಅಂತ ಹೇಳಿ ಆಗಿರುವಂತದ್ದು ಪಕ್ಷಿಧಾಮ, ಅತಿ ದೊಡ್ಡ ಪಕ್ಷಿಧಾಮ ಬೋನಾಲ್ ಪಕ್ಷಿಧಾಮ ಆಗಿರ್ತದೆ. ಡಿಸ್ಕಸ್ ಮಾಡೋಣ. ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಇನ್ ಬಿಟ್ವೀನ್ ಬಾರ್ಡರ್ ಲೊಕೇಶನ್ ಅಲ್ಲಿ ಬರ್ತದೆ. ಒಂದು ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಇನ್ನೊಂದು ಮುತ್ತೋಡಿ. ಕೆನೆ ಕಾಯ್ಟಸ್ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಟೈಗರ್ ರಿಸರ್ವ್. ಇಲ್ಲಿ ಹುಲಿಗಳದಾವ, ಹುಲಿ ಸಂರಕ್ಷಿತ ಪ್ರದೇಶ ಅಂತ ಭದ್ರಾ ಆಗಿತ್ತ. ಒಂದು ಭದ್ರಾ, ಇನ್ನೊಂದು ಬಿಆರ್ಟಿ ಲೊಕೇಶನ್. ದಿಸ್ ಟು ಓನ್ಲಿ ಬಿಲಾಂಗ್ಸ್ ಟು ದ ಟೈಗರ್ ರಿಸರ್ವ್. ಒಂದು ಭದ್ರಾ, ಇನ್ನೊಂದು ಮುತ್ತೋಡಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಬರುತ್ತೆ. ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಬಾರ್ಡರ್ ಲೊಕೇಶನ್ ಅಲ್ಲಿ ಬರೋದು. ನಾವು ನೇಮ್ಲಿ ಮಾಡ್ತೇವೆ, ಇದು ಚಿಕ್ಕಮಗಳೂರಲ್ಲಿ ಬರ್ತದೆ ಅಂತ ಹೇಳಿ ಭದ್ರಾ ಟೈಗರ್ ರಿಸರ್ವ್. ಇನ್ನು ಚಿತ್ರದುರ್ಗದ ಒಳಗಡೆ ಇರೋದು ಜೋಗಿಮಟ್ಟಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ ನೋಡ್ತಾ ಬರ್ತೀವಿ. ಇನ್ಫ್ಯಾಕ್ಟ್ ಇದನ್ನ ಮಧ್ಯ ಕರ್ನಾಟಕದ ಊಟಿ ಅಂತ ಹೇಳಿ ಕರೀತಾರೆ. ಮಧ್ಯ ಕರ್ನಾಟಕದ ಊಟಿ ಅಂತ ಹೇಳಿ ಕರಿತೇವೆ ಅಂದ್ರೆ ಅದು ಜೋಗಿಮಟ್ಟಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಆಡು ಮಲೇಶ್ವರ ಅಂತ ಹೇಳಿ ಮತ್ತೆ ಒಂದು ಝೂ ಮಾಡ್ಕೊಂಡಿದ್ದಾರೆ, ಅಲ್ಲಿ ಕೆಲಕ್ಕೆ ಒಂದ್ಸತಿ ವಿಸಿಟ್ ಕೊಡಬಹುದು. ಆ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಜೋಗಿಮಟ್ಟಿ. ಹಾಗಾದ್ರೆ ಜೋಗಿಮಟ್ಟಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿ ಬರ್ತದೆ? ಇದನ್ನ ಮಧ್ಯ ಕರ್ನಾಟಕದ ಊಟಿ ಅಂತ ಹೇಳಿ ಕರಿತಾ ಬರ್ತೀವಿ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೇಳಿ ಕಪ್ಪತಗುಡ್ಡಕ್ಕೆ ಕರೆದಿ, ಗದಗ ಡಿಸ್ಟ್ರಿಕ್ಟ್ ಕಪ್ಪತಗುಡ್ಡ. ಹಂಗೆ ಚಿತ್ರದುರ್ಗದ ಒಳಗಡೆ ಇರುವಂತ ಜೋಗಿಮಟ್ಟಿಗೆ ನೇಮ್ ಮಾಡ್ತಾ ಇದ್ದಾರೆ, ಇದು ಮಧ್ಯ ಕರ್ನಾಟಕದ ಊಟಿ ಅಂತ ಹೇಳಿ. ಹಾಗಾದ್ರೆ ಜೋಗಿಮಟ್ಟಿ ಎಲ್ಲಿ ಬರ್ತಾರೆ? ಜೋಗಿಮಟ್ಟಿ ಚಿತ್ರದುರ್ಗ ಅನ್ಬಹುದಾ? ತುಮಕೂರು ಒಳಗಡೆ ಬಂದ್ರೆ ಅಂತ ಹೇಳಿದ್ರೆ ಒಂದು ತಿಮ್ಲಾಪುರ ಇದೆ, ಇನ್ನೊಂದು ಬುಕ್ಕಪಟ್ಟಣ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ತಿಮ್ಲಾಪುರ ಏನಾಯ್ತಲ್ಲ, ಇದು ಒಂದು ಕರಡಿ ಧಾಮ. ಹೌದು, ನಮಗೆ 4 ಕರಡಿ ಧಾಮಗಳಿದಾವೆ. ಒಂದು ದರೋಜಿ ಕರಡಿ ಧಾಮ, ಮತ್ತೆ ಗೂಡಿಕೋಟೆ ಅಂತ ಹೇಳಿದ್ವಲ್ಲ, ಒಂದು ದರೋಜಿ ಕರಡಿ ಧಾಮ ಇದೆ, ಇನ್ನೊಂದು ಗೂಡಿಕೋಟೆ ಕರಡಿ ಧಾಮ ಇದೆ, ಮತ್ತೆ ತಿಮ್ಲಾಪುರ ಅಂತ ಹೇಳಿ ನೋಡ್ತಾ ಇದೀವಿ. ತುಮಕೂರು ಒಳಗಡೆ ಬರ್ತದ, ಇನ್ನೊಂದು ಅರಸೀಕೆರೆ ಸ್ಪಾಟ್, ಹಾಸನ ಡಿಸ್ಟ್ರಿಕ್ಟ್ ಅರಸೀಕೆರೆ. ಒಟ್ಟು 4 ಕರಡಿ ಧಾಮಗಳು. ಒಂದು ದರೋಜಿ, ಗೂಡಿಕೋಟೆ, ತಿಮ್ಲಾಪುರ ಮತ್ತೆ ಅರಸೀಕೆರೆ. ಹಾಸನ ಡಿಸ್ಟ್ರಿಕ್ಟ್ ಅಲ್ಲ, ಅರಸೀಕೆರೆ ಒಂದು ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಒಟ್ಟು ತುಮಕೂರು ಒಳಗಡೆ ತಗೊಂಡು ಬಂದ್ರೆ ತಿಮ್ಲಾಪುರ ಒಂದು ಕರಡಿ ಧಾಮ, ದರೋಜಿ, ಗೂಡಿಕೋಟೆ, ಬೆಳ್ಳಾರಿ, ಹೊಸಪೇಟೆ ಲೊಕೇಶನ್ ಅಲ್ಲಿ ನೋಡ್ತೀವಿ. ಆಮೇಲೆ ಅರಸೀಕೆರೆ ಹಾಸನ ಡಿಸ್ಟ್ರಿಕ್ಟ್ ಬರುತ್ತೆ. ತುಮಕೂರಲ್ಲಿ ಬಂದ್ರೆ ತಿಮ್ಲಾಪುರ ಒಂದು ಬುಕ್ಕಪಟ್ಟಣ ಅನ್ನೋದು ಒಂದಿದೆ. ಕೋಲಾರದಲ್ಲಿ ಬಂದ್ರೆ ಕಮ್ಮಸಂದ್ರ ಪರ್ಟಿಕ್ಯುಲರ್ ಇಂಥ ಸ್ಪೀಷೀಸ್ ಅಂತ ಒಟ್ಟು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಇರುವಂತದ್ದು. ಕೋಲಾರ ಕಮ್ಮಸಂದ್ರ ಅಂತ ನೆನಪಿಟ್ಕೋಬಹುದಾ? ಕೋಲಾರ ಕಮ್ಮಸಂದ್ರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಆಮೇಲೆ ರಾಮನಗರದ ಒಳಗಡೆ ಇರುವಂತದ್ದು ರಾಮದೇವರ ಬೆಟ್ಟ ಇದೆ. ಇಲ್ಲಿ ಮೇನ್ಲಿ ರಣಹದ್ದುಗಳ ರಕ್ಷಣೆ ನಡೀತಾ ಇದ್ದಿದ್ದು ಇರುವಂತದ್ದು ಯಾವುದು ಅಂದ್ರೆ ಅಲ್ಲಿ ಮೇನ್ಲಿ ರಣಹದ್ದುಗಳ ರಕ್ಷಣೆ. ವೈ ಬಿಕಾಸ್ ಇದು ಏನಾಗ್ತದ, ಇಲ್ಲಿ ಇರುವಂತ ರಣಹದ್ದುಗಳು ಒಂದು ಲೈಕ್ ಡ್ರಗ್ ಸೇವನೆಯಿಂದಾಗಿ ಆ ಡ್ರಗ್ ನೇಮ್ ಮಾಡ್ತೇವೆ, ಇಟ್ ಇಸ್ ಡೈಕ್ಲೋಫಿನಾಕ್ ಡ್ರಗ್ ಅಂತ ಹೇಳಿ. ಇದು ಒಂದು ಮೆಡಿಸಿನ್. ಇನಿಷಿಯಲಿ ಇಟ್ ಇಸ್ ಅ ಮೆಡಿಸಿನ್. ಇದು ಯಾರಿಗೆ ಮೆಡಿಸಿನ್ ಅಂದ್ರೆ ಔಷಧಿ ಅಂತ ಅದಾ, ಇದು ಔಷಧಿ. ಯಾವುದು ಡೈಕ್ಲೋಫಿನಾಕ್, ಯಾರಿಗೆ ಅಂದ್ರೆ ಹಸು ದನ ಕರುಗಳಿಗೆ. ಇದನ್ನ ಹಸುಗಳಿಗೆ ಬಂದಂತ ಡಿಸೀಸ್ ಅನ್ನು ಟ್ಯಾಕಲ್ ಮಾಡ್ಲಿಕ್ಕೆ ಅಂತ ಹೇಳಿ ಹಸುಗಳಿಗೆ ನೀಡಿರುವಂತ ಔಷಧಿ. ನಮಗೆ ರೋಗ ಬಂದಾಗ ನಾವು ತಗೋತೀವಲ್ಲ, ಕೌಗಳಿಗೆ ಯೂಸ್ ಮಾಡಿರ್ತಾರೆ. ರೋಗ ಬಂದಾಗ ನಾವು ತಗೋತೀವಲ್ಲ, ಅದು ಔಷಧಿ. ಆರಾಮ್ ಇದೀವಿ, ಸುಮ್ಮನೆ ಯಾವ್ದಾದ್ರು ಟ್ಯಾಬ್ಲೆಟ್ಸ್ ತಗೋತಾ ಇದೀವಿ ಅಂದ್ರೆ ಈ ಟ್ಯಾಕ್ಸ್ ದೇಹಕ್ಕೆ ಡ್ರಗ್ ಆಗಿ ಸೇವನೆ ಆಗ್ತದೆ. ನೋಡಿ, ಕೆಲವೊಂದು ಕಡೆ ಮೆಡಿಕಲ್ ಸೆಂಟರ್ ಅಂತ ಮಾಡಿರ್ತಾರೆ, ಕೆಲವೊಂದು ಕಡೆ ಡ್ರಗ್ ಸೆಂಟರ್ ಅಂತ ಮಾಡಿರ್ತಾರೆ. ನಮ್ಮ ದೇಹಕ್ಕೆ ಅಗತ್ಯವಿದ್ದಾಗ ಮಾತ್ರ ಅದೇನಾಗುತ್ತೆ, ಮೆಡಿಸಿನ್ ಆಗುತ್ತೆ. ಅದೇನಾದ್ರೂ ಸುಮ್ಮನೆ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಥವಾ ಹೆಚ್ಚುವರಿಯಾಗಿ ಏನಾದ್ರು ತಗೊಂತೀವಿ ಅಂದ್ರೆ ಈ ಟ್ಯಾಕ್ಸ್ ಆಸ್ ಅ ಡ್ರಗ್. ಈ ತರ ಔಷಧಿಯಾಗಿ ದನಕರುಗಳಿಗೆ ನೀಡಿದಂತದ್ದು ಡೈಕ್ಲೋಫಿನಾಕ್. ಅದು ಹಸು ದನಕರುಗಳಿಗೆ ಔಷಧಿ. ಅದೇನಾಗುತ್ತೆ, ಅದರ ಬಾಡಿ ಸೆಲ್ಸ್ ಒಳಗಡೆ ಡೈಕ್ಲೋಫಿನಾಕ್ ಹಾಗೆ ಉಳ್ಕೊಂಡಿರ್ತದೆ. ಇವುಗಳೆಲ್ಲ ಮುಂದಿನ ಸಾವಿಗೀಡಾಗುತ್ತೆ. ಇದು ಸತ್ತ ನಂತರ ರಣಹದ್ದುಗಳು ಅದನ್ನ ತಿನ್ನೋಕೆ ಬರ್ತಾ ಇದ್ದ. ಈಗ ಇದರ ದೇಹದ ಒಳಗಡೆ ಡೈಕ್ಲೋಫಿನಾಕ್ ಸೇರ್ಪಡೆ ಆಗುತ್ತೆ. ಈಗ ಏನಾಗುತ್ತೆ, ಡೈಕ್ಲೋಫಿನಾಕ್ ಹಸುಗಳಿಗೆ ಮೆಡಿಸಿನ್ ಆಗಿದ್ದು ರಣಹದ್ದುಗಳಿಗೆ ಅದು ಸುಮ್ಮನೆ ದೇಹದಲ್ಲಿ ಸೇವನೆ ಆಯ್ತಲ್ಲ, ಈ ಟ್ಯಾಕ್ಸ್ ಆಸ್ ಅ ಡ್ರಗ್. ಅದೇ ತಾವು ಸಾವಿಗೀಡಾಗ್ತದೆ. ಹೌದು, ಸಾಮೂಹಿಕವಾಗಿ ರಣಹದ್ದುಗಳೆಲ್ಲ ಸಾವಿಗೀಡಾಗ್ತವ. ಇವುಗಳ ಸಂತತಿ ಬಹಳ ಕಮ್ಮಿ ಆಗ್ತದೆ. ಆಮೇಲೆ ಏನ್ ಮಾಡ್ತಾರೆ, ಸರ್ಟನ್ ರಣಹದ್ದುಗಳ ಬ್ರೀಡಿಂಗ್ ಸೆಂಟರ್ ಅನ್ನು ಕೂಡ ಓಪನ್ ಮಾಡ್ತಾರೆ. ಅವು ಮೊಟ್ಟೆ ಇಟ್ಟ ನಂತರ ಮೊಟ್ಟೆಗಳನ್ನು ಕನ್ಸರ್ವ್ ಮಾಡೋದು, ಸಂರಕ್ಷಣೆ ಮಾಡೋದು, ಮೊಟ್ಟೆ ಹ್ಯಾಚ್ ಆಗೋ ತರ ನೋಡ್ಕೊಳ್ಳೋದು, ಮರಿ ಬರೋ ತನಕ ನಾವು ಅದನ್ನು ಪ್ರೊಟೆಕ್ಟ್ ಮಾಡೋದು. ಅವಾಗ ಅವುಗಳ ಸಂತತಿ ಜಾಸ್ತಿ ಮಾಡಬಹುದಲ್ಲ. ಈ ತರ ರಣಹದ್ದುಗಳ ರಕ್ಷಣೆಯನ್ನು ರಾಮದೇವರ ಬೆಟ್ಟದಲ್ಲಿ ಮಾಡತೊಡಗಿದ್ರು. ಸೊ ದಟ್ ನಮಗೆ ಅಲ್ಲಿರುವಂತಹ ಸ್ಪೀಷೀಸ್ ಯಾವ್ದು ಬರ್ತಾರೆ, ಬರ್ಡ್ ಅಂತ ರಣಹದ್ದು. ರಾಮದೇವರ ಬೆಟ್ಟ ಇರೋದು ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ. ಇನ್ನು ಅದೇ ಲೊಕಾಲಿಟಿ ಒಳಗಡೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬರುತ್ತೆ. ಕಾವೇರಿ ಬೇರೆ, ತಲಕಾವೇರಿ ಬೇರೆ. ಹಿಯರ್ ಇಸ್ ದ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತದ್ದು. ದಿಸ್ ಇಸ್ ವಾಟ್ ಹಿಯರ್ ಇಸ್ ರಾಮನಗರ. ಕಡೆ ಬಂದ್ರೆ ಚಾಮರಾಜನಗರ ಇದೆ. ಈ ಬಾರ್ಡರ್ ಲೊಕೇಶನ್ ಅಲ್ಲಿ ಬರ್ತದೆ ರಾಮನಗರದಲ್ಲಿ ಇರುವಂತದ್ದು ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಈಗ ಒಂದು ಪ್ರಾಜೆಕ್ಟ್ ಇಂದ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡ್ತಾ ಇರುವಂತಹ ಒಂದು ಪ್ರಾಜೆಕ್ಟ್ ಇಂದ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ನಿಯರ್ಲಿ 35% ಆಫ್ ದಿ ಏರಿಯಾ ಈಗ ಏನಾಗುತ್ತೆ, ಸಬ್ಮರ್ಜ್ ಆಗುತ್ತೆ. ಅದಕ್ಕೋಸ್ಕರ ಆಯ್ತಲ್ಲ, ಓಕೆ, ಅದಕ್ಕೋಸ್ಕರ NGT ಕೂಡ ತಡೆ ಹಿಡಿದಿರ್ತದೆ. ಹಾಗಾದ್ರೆ ಆ ಪ್ರಾಜೆಕ್ಟ್ ಯಾವುದು ಕ್ವಶನ್? ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಕಾವೇರಿ ನದಿ ಹರಿತಾ ಇದೆ. ಈ ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಬೇಕು ಫಾರ್ ದ ಡ್ರಿಂಕಿಂಗ್ ಪರ್ಸ್ಪೆಕ್ಟಿವ್, ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ ಅಂತ ನೋಡ್ತೇವೆ. ವೆರಿ ಗುಡ್. ಅದು ಮೇಕೆದಾಟು ಪ್ರಾಜೆಕ್ಟ್. ಈ ಮೇಕೆದಾಟು ಪ್ರಾಜೆಕ್ಟ್ ಏನಾದರೂ ಇನಿಷಿಯೇಟ್ ಮಾಡಿದ್ರೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವನ್ಯಜೀವಿ ಧಾಮದ ನಿಯರ್ಲಿ 35% ಆಫ್ ದಿ ಏರಿಯಾ ಸಬ್ಮರ್ಜ್ ಆಗ್ತದೆ, ಡೈವರ್ಸಿಟಿ ಹಾಳಾಗ್ತದೆ ಅಂತ ಹೇಳಿ NGT ಏನ್ ಮಾಡ್ತದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದಕ್ಕೆ ಅವಕಾಶ ಕೊಡೋದಿಲ್ಲ ಇನಿಷಿಯಲಿ. ಇದು ಮೇಕೆದಾಟು ಪ್ರಾಜೆಕ್ಟ್ ರಿಲೇಟೆಡ್ ಟು ಕಾವೇರಿ ನದಿ ಇಶ್ಯೂ. ಅದಕ್ಕೆ ಸಂಬಂಧಪಟ್ಟಿರುವ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಹಾಗಾದ್ರೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿ ಬರ್ತದೆ ಕ್ವಶನ್?
ಇದು ರಾಮನಗರ ಲೊಕ್ಯಾಲಿಟಿ. ಕೊಡಗು ಒಳಗಡೆ ನೋಡ್ತೀವಿ ಒಂದು ಬ್ರಹ್ಮಗಿರಿ, ಪುಷ್ಪಗಿರಿ ಮತ್ತೆ ತಲಕಾವೇರಿ. ತಲಕಾವೇರಿಯಲ್ಲಿನೇ ಕಾವೇರಿ ನದಿ ಉಗಮ ಸ್ಥಾನ ಅಂತ ನೋಡ್ತೀವಿ. ಆಯ್ತಾ, ತಲಕಾವೇರಿ ಲೊಕೇಶನ್ ಕೊಡಗು ಜಿಲ್ಲೆ ಬ್ರಹ್ಮಗಿರಿ ಬೆಟ್ಟಗಳ ಪೈಕಿ ಅಲ್ಲಿ ಇರುವಂತಹ ತಲಕಾಡು ಭಾಗದಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ. ಅಲ್ಲಿ ಇರುವಂತಹ ಡೈವರ್ಸಿಟಿಕಲ್ ಏರಿಯಾ ಒಂದು ಬ್ರಹ್ಮಗಿರಿದ, ಪುಷ್ಪಗಿರಿದ ಮತ್ತೆ ತಲಕಾವೇರಿದ, ಬಿಲಾಂಗ್ಸ್ ಟು ಕೊಡಗು ಡಿಸ್ಟ್ರಿಕ್ಟ್. ಇನ್ನು ನೆಕ್ಸ್ಟ್ ಬಂದು ಏನು ಹೇಳಿದ್ರೆ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ ಬರ್ತೇವೆ. ಮಲೆಮಹದೇಶ್ವರ ಇದೆ. ಮಲೆಮಹದೇಶ್ವರ ಅನ್ನೋದು ನೆಕ್ಸ್ಟ್ ಟೈಗರ್ ರಿಸರ್ವ್ ಮಾಡ್ಬೇಕಂತಿದ್ದು ಇದೊಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. BRT ನೋಡಿದ್ವಿ, ಬಿಳಿಗಿರಿ ರಂಗನ ಟೆಂಪಲ್ ಇಸ್ ಆಕ್ಟ್ಸ್ ಆಸ್ ಎ ಟೈಗರ್ ರಿಸರ್ವ್ ಆಲ್ರೆಡಿ. ಮತ್ತೆ ಈ ಭಾಗದಲ್ಲಿ ಕಾವೇರಿ, ಆಕ್ಚುಲಿ ಕಾವೇರಿ ಬರ್ತದೆ ಅಂದ್ರೆ ಚಾಮರಾಜನಗರ ಮತ್ತೆ ರಾಮನಗರ ಎರಡು ಲೊಕ್ಯಾಲಿಟಿಯಲ್ಲಿ ಬರ್ತದೆ. ಅದೇ ಪ್ಯೂರ್ಲಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲ ಅಂದ್ರೆ ರಾಮನಗರ ಡಿಸ್ಟ್ರಿಕ್ಟ್ಗೆ ಬಿಲಾಂಗ್ಸ್ ಮಾಡುವ. ಇಲ್ಲಿ ಚಾಮರಾಜನಗರದಲ್ಲಿ ಬಂದ ಒಂದು BRT ಮತ್ತೆ ಮಲೆಮಹದೇಶ್ವರ ಇರುವಂತದ್ದು. ಇನ್ನು ಉಡುಪಿ ಡಿಸ್ಟ್ರಿಕ್ಟ್ಗೆ ಬಂದ್ರೆ ಅಂತ ಹೇಳಿದ್ರೆ ಮೂಕಾಂಬಿಕಾ ಹೊಂದಿದ ಸೋಮೇಶ್ವರ ಇದೆ. ಮೂಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತೆ ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಕೋಲಾರದಲ್ಲಿ ಕಮ್ಮಸಂದ್ರ ಅಂತ ನೋಡ್ತೇವೆ. ಆಯ್ತಾ, ದಿಸ್ ಇಸ್ ವಾಟ್. ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ರಿಲೇಟೆಡ್ ಟು ಕರ್ನಾಟಕದಲ್ಲಿ ಇರುವಂತಹ ಡೈವರ್ಸಿಟಿ. ಇನ್ನು ನಮಗೆ ಪಕ್ಷಿಧಾಮಗಳು, ಕರಡಿಧಾಮಗಳು ಯಾವ್ದು ಬರ್ತದ, ತೋಳಧಾಮಗಳು ಯಾವ್ದಿದೆ ಹಿಂಗೆ ಕೇಳ್ತಾರೆ. ಅದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡುವ. ಓಕೆ, ಇಲ್ಲಿಗೆ ಹೋಲ್ಡ್ ಮಾಡಿರ್ತೀನಿ. ಪ್ಯಾಕೇಜ್ ಸ್ಟಿಕರ್ ಹಾಗೆ. ಕೋಲಾರ್ ಕಮ್ಮಸಂದ್ರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಆಮೇಲೆ ಹಾಗೆ ಆಡಿಬಲ್ ಇದೆನಾ, ವಿಸಿಬಲ್ ಇದೆ, ತಮ್ಮ ಸಿಂಬಲ್ ಹಾಕಿ. ವೆರಿ ಗುಡ್ ಮಾರ್ನಿಂಗ್. ಇಸ್ ಆಡಿಬಲ್. ಕನ್ಸರ್ವೇಟಿವ್ ರಿಸರ್ಚ್. ಮೊಟ್ಟೆ ಮರಿ ಆಗೋ ತನಕ ಕೂಡ ವೇಟ್ ಮಾಡಿ, ಮರಿ ಆದ್ಮೇಲೆ ಅದನ್ನು ಪ್ರೊಟೆಕ್ಟ್ ಮಾಡುವಂತಹ ಸರ್ಟನ್ ಟೈಮ್ ಪೀರಿಯಡ್ ತನಕ ಈ ರೀತಿಯಾಗಿ ಆಗುತ್ತೆ. ಅದು ರಾಮದೇವರ ಬೆಟ್ಟದಲ್ಲಿ ರಣಹದ್ದುಗಳ ಲಕ್ಷಣ. ಯಾವುದರಿಂದ, ಯಾವ ಡ್ರಗ್ನ ಸೇವನೆಯಿಂದಾಗಿ ಸಾವಿಗೀಡಾಗಿದ್ವು, ಅದನ್ನು ದನಕರು ಹಸುಗಳಿಗೋಸ್ಕರ ಬಳಕೆ ಮಾಡಿದಂತಹ ಮೆಡಿಕೇಶನ್. ಈಗ ಅದು ಇವುಗಳಿಗೆ ರಣಹದ್ದುಗಳಿಗೆ ಡ್ರಗ್ ಆಗಿ ಸೇವನೆ ಆಗುತ್ತೆ. ಇನ್ ದಟ್ ಕಾನ್ಸೆಪ್ಟ್ ರೆಪ್ರೆಸೆಂಟ್ ಅಲ್ಲಿ ಬಯೋ ಮ್ಯಾಗ್ನಿಫಿಕೇಶನ್ ಆಗುತ್ತೆ. ಜೈವಿಕ ಸಂವರ್ಧನೆ ಅಂತ ಹೇಳಿ ನೋಡ್ತೀವಿ. ಅಂದ್ರೆ ಯಾವುದಕ್ಕೋಸ್ಕರ ಬಳಕೆ ಮಾಡಿದ್ರು, ದನ ಹಸು ಕರುಗಳಿಗೋಸ್ಕರ ಬಳಕೆ ಮಾಡಿರುವಂತಹ ಅಂಶ ಈಗ ಅಂದ್ರೆ ಯಾರಿಗೆ ಹೋಗಿ ಸೇರ್ತಾ ಇದೆ, ರಣಹದ್ದುಗಳಿಗೆ ಸೇರ್ತಾ ಇದೆ. ಹೌದಾ, ಇಲ್ಲಿ ಕನ್ಸಿಡರ್ ಮಾಡಿ ಸರ್ಟನ್ ಈಗ ಇಟ್ ಆಕ್ಟ್ಸ್ ಆಸ್ ಅ ಪೊಲ್ಯೂಟೆಂಟ್, ವಿಷಕಾರಿ ಪದಾರ್ಥ ಯಾರಿಗೆ ಸೇರ್ತಾ ಇದೆ, ರಣಹದ್ದುಗಳಿಗೆ. ಕೆನ್ ಐ ಕಾಲ್ ಇಟ್ ಆಸ್ ಬಯೋ ಮ್ಯಾಗ್ನಿಫಿಕೇಶನ್. ಅಂದ್ರೆ ಕೆಲವೊಂದು ಪೊಲ್ಯೂಟೆಂಟ್ಸ್ ಗಳು ಫುಡ್ ಚೈನ್ ಮುಖಾಂತರವಾಗಿ ಒಂದು ಜೀವ ಪ್ರಭೇದ ಮತ್ತೊಂದು ಜೀವ ಪ್ರಭೇದಕ್ಕೆ ವಿಷಕಾರಿ ಪದಾರ್ಥಗಳು ವರ್ಗಾವಣೆ ಆಗುತ್ತೆ. ಅದನ್ನೇ ಬಯೋ ಜಾಸ್ತಿ ಆಗೋದು, ಹಂತ ಹಂತವಾಗಿ ಜಾಸ್ತಿ ಆಗೋದು ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. ಸೇಮ್ ಥಾಟ್ ಇಲ್ಲಿ ಆಗುತ್ತೆ, ಸೇಮ್ ಪಾಯಿಂಟ್ ಮ್ಯಾಗ್ನಿಫಿಕೇಶನ್ ಆಗುವಂತದ್ದು. ಡೈಕ್ಲೋಫಿನಾಕ್ ಡ್ರಗ್ ಒಂದು ಅಂಶದಿಂದ ಇನ್ನೊಂದು ಜೀವ ಪ್ರಭೇದಕ್ಕೆ ಫುಡ್ ಚೈನ್ ಇದೆ ಇದು. ಅದ ಯಾಕೆ ಸತ್ತ ಜೀವ ಪ್ರಭೇದ ತಿಂತ ಇರೋದು ಅಂದ್ರೆ ರಣಹದ್ದುಗಳು. ಹಸುಗಳ ದೇಹದಲ್ಲಿ ರಣಹದ್ದು ಕೊಯ್ತಲ್ಲ, ಫುಡ್ ಚೈನ್ ಕನ್ಸಿಡರ್ ಮಾಡಬಹುದು. ಎಸ್, ಹೀಗಾಗಿ ಅಲ್ಲಿ ರಣಹದ್ದುಗಳು ಡೈಕ್ಲೋಫಿನಾಕ್ ಡ್ರಗ್ನ ಸೇವನೆಯಿಂದಾಗಿ ಸಾವಿಗೀಡುತ್ತದೆ. ಮತ್ತೆ ಸಂರಕ್ಷಣಾ ವಿಧಾನವನ್ನು ನೋಡ್ತೇವೆ. ಉಡುಪಿ ಒಳಗಡೆ ಬಂದ್ರೆ ಒಂದು ಮೂಕಾಂಬಿಕಾ ಬರುತ್ತೆ, ಇನ್ನೊಂದು ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ ನೋಡುತ್ತೆ. ಅಂದ್ರೆ ಪರ್ಟಿಕ್ಯುಲರ್ಲಿ ಇಂತದೇ ಒಂದು ಸ್ಪೀಶೀಸ್ ಅಂತ ಏನಿಲ್ಲ, ಒಟ್ಟಾರೆ ಡೈವರ್ಸಿಟಿ ಕನ್ಸರ್ವೇಷನ್ ಮಾಡುವಂತ ಅಂತ ಉಡುಪಿ ಒಳಗಡೆ ಇದೆ ಒಂದು ಮೂಕಾಂಬಿಕಾ, ಇನ್ನೊಂದು ಸೋಮೇಶ್ವರ. ನೀವು ನನಗೆ ಕಮೆಂಟ್ ಮಾಡಿ ಸರ್ಟನ್ ಕೋಲಾರದಲ್ಲಿ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಕೋಲಾರಕ ಅಂತ ಹೇಳಿದ್ದೆ. ಹಾಗಾದ್ರೆ ಕೋಲಾರದಲ್ಲಿ ಇರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವುದು, ಅಲ್ಲಿನೂ ಕೂಡ ಪರ್ಟಿಕ್ಯುಲರ್ ಇದೇ ಒಂದು ವನ್ಯಜೀವಿ ರಕ್ಷಣೆ ಅಂತ ಇಲ್ಲ, ಕೆಲವೊಂದು ಲೊಕ್ಯಾಲಿಟಿಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಚಿಂಚೋಳಿ ವನ್ಯಜೀವಿ ಧಾಮ ಅಂತ ನೋಡಿದ್ವಿ, ಕಲಬುರಗಿ ಒಳಗಡೆ ಇರೋದು. ಚಿಂಚೋಳಿ ವನ್ಯಜೀವಿ ಧಾಮದಲ್ಲಿ ತೊಳ, ಕತ್ತೆ, ಕಿರುಬಗಳ ರಕ್ಷಣೆ ನಡೀತಾ ಇತ್ತು. ಹೌದಾ, ಅಲ್ಲಿ ಒಂದು ಸ್ಪೀಶೀಸ್. ದಾವಣಗೆರೆ ಒಳಗಡೆ ರಂಗಾಯಣ ದುರ್ಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಆ ರಂಗಾಯಣ ದುರ್ಗ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗಡೆ ಕೊಂಡು ಕುರಿಗಳ ರಕ್ಷಣೆ, 4 ಆಂಟಿಲೋಪ್ಸ್ ಗಳಿದೆ, 4 ಕೊಂಬಿದಾವ್ ಅಂತ ಜೀವ ಪ್ರಭೇದ ಲೈಕಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ. ಆಯ್ತಾ, ಮತ್ತೆ ದರೋಜಿ ಗೂಡಿಕೋಟೆ ಕರಡಿ, ದರೋಜಿ ಮತ್ತೆ ಗೂಡಿಕೋಟೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಐತಲ್ಲ, ಅಲ್ಲಿ ಯಾವುದರ ರಕ್ಷಣೆ ನಡೀತಾ ಇದೆ, ಅಲ್ಲಿ ಲೊಕ್ಯಾಲಿಟಿ ಒಂದು ಎಂಡಮಿಕ್ ಸ್ಪೀಶೀಸ್ ಯೂಶುವಲಿ ಸಿಗುತ್ತೆ, ಅದನ್ನ ರಕ್ಷಣೆ ಮಾಡೋದು. ವೆರಿ ಗುಡ್. ಕೋಲಾರ ಅಂದ್ರೆ ಕಮ್ಮಸಂದ್ರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಐತೆ. ಹೌದಾ, ಮ್ಯಾಚ್ ಮಾಡಬಹುದಾ ಕೊಟ್ಟೆ. ಇನ್ನು ಮೈಸೂರು ಒಳಗಡೆ ಬಂದ್ರೆ ಅರಬ್ಬಿ ತಿಟ್ಟು ನೋಡ್ತೇವೆ ನೋಡಿ. ಅರಬ್ಬಿ ತಿಟ್ಟು ಬೇರೆ, ರಂಗನ ತಿಟ್ಟು ಬೇರೆ. ಮೈಸೂರಲ್ಲಿ ಇರೋದು ಅರಬ್ಬಿ ತಿಟ್ಟು, ಇನ್ನೊಂದು ನುಗ್ಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರುವಂತದ್ದು. ನುಗ್ಗು ಎಲ್ಲಿ ಬರ್ತದೆ, ಮೈಸೂರು ಒಳಗಡೆ. ನುಗ್ಗು ಕೂಡ ಕಾವೇರಿ ನದಿ ಉಪನದಿ ಆಗಿರುತ್ತೆ. ಒಂದು ಅರಬ್ಬಿ ತಿಟ್ಟು ಮತ್ತೆ ನುಗ್ಗು ಎರಡು ಎಲ್ಲಿ ಬರ್ತದೆ ಅಂದ್ರೆ ವೆರಿ ಗುಡ್ ಮೈಸೂರು ಒಳಗಡೆ ನೋಡ್ತಾ ಬರ್ತೀವಿ. ಬಳ್ಳಾರಿ ಒಳಗಡೆ ನೋಡ್ತಾ ಬರೋದು, ಬಳ್ಳಾರಿ ಮತ್ತೆ ವಿಜಯನಗರ ಡಿಸ್ಟ್ರಿಕ್ಟ್ ಬಿಲಾಂಗ್ಸ್ ಆಗ್ತದೆ. ಅಲ್ಲಿ ದರೋಜಿ ಕರಡಿಧಾಮ ಒಂದು, ಗೂಡಿಕೋಟೆ ಎರಡು ನೋಡ್ತೇವೆ. ಎರಡು ಕರಡಿಗಳ ರಕ್ಷಣೆ ನಡೀತಾ ಇರುವಂತದ್ದು, ಲೆಸ್ ಪ್ರೊಟೆಕ್ಟೆಡ್ ಏರಿಯಾ. ಮೈಸೂರು ಒಳಗಡೆ ಒಂದು ಅರಬ್ಬಿ ತಿಟ್ಟು ಮತ್ತೆ ನುಗ್ಗು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಉಂಟು. ಮಂಡ್ಯದ ಒಳಗಡೆ ನೋಡ್ತೀವಿ ರಂಗನ ತಿಟ್ಟು, ಇದು ಒಂದು ಪಕ್ಷಿಧಾಮ ಅಂತ ಹೇಳಿ ನೋಡೋದು. ಆಮೇಲೆ ಆದಿಚುಂಚನಗಿರಿ ಇದೆ. ಆದಿಚುಂಚನಗಿರಿ ಅನ್ನೋದು ಒಂದು ಪಿಕಾಕ್ ಸ್ಯಾಂಕ್ಚುರಿ ಆಗಿರುತ್ತೆ, ನವಿಲು ಧಾಮ ಅಂತ ಹೇಳಿ ನೋಡ್ತಾ ಬರ್ತೀವಿ. ಮಂಡ್ಯದಲ್ಲಿ ಬಂದ್ರೆ ಒಂದು ರಂಗನ ತಿಟ್ಟು ಇದೆ, ಆಮೇಲೆ ಆದಿಚುಂಚನಗಿರಿ ಒಂದಿದೆ, ಮೇಲುಕೋಟೆ ಚೆಲುವನಾರಾಯಣ ಟೆಂಪಲ್ ನೋಡ್ತೀವಲ್ಲ, ಅದು ಒಂದು ಲೊಕ್ಯಾಲಿಟಿ. ಇವು ಮೂರರ ಪ್ರೊಟೆಕ್ಟೆಡ್ ಏರಿಯಾ ಆಗಿ ಡಿಕ್ಲೇರ್ ಮಾಡಿರುವಂತದ್ದು ಮಂಡ್ಯದಲ್ಲಿ. ರಂಗನ ತಿಟ್ಟು ಪಕ್ಷಿಧಾಮ ಎಲ್ಲಿ ಬರ್ತದೆ ಇದು ಕ್ವಶನ್. ರಂಗನತಿಟ್ಟು, ಮೇಲ್ಕೋಟೆ ಟೆಂಪಲ್ ಮತ್ತೆ ಆದಿಚುಂಚನಗಿರಿ. ಆದಿಚುಂಚನಗಿರಿ ಅನ್ನೋದು ಒಂದು ನವಿಲು ಧಾಮ ಕೂಡ ಹೌದು, ವಿಕೋಲಿಟಸ್ ಪಿಕಾಕ್ ಸ್ಯಾಂಕ್ಚುರಿ ಅಂತ ಎರಡು ಇದಾವೆ. ಒಂದು ಆದಿಚುಂಚನಗಿರಿ ಇದೆ, ಇನ್ನೊಂದು ಯಾವ್ದು ಬರಬಹುದು, ನವಿಲು ಧಾಮ ಅಂತ ಹೇಳಿದ್ರೆ. ಇದು ಎಲ್ಲ ಆಯ್ತಲ್ಲ ಕರ್ನಾಟಕದ ಜೀವ ವೈವಿಧ್ಯತೆ ಒಳಗಡೆ ಮೆನ್ಷನ್ ಮಾಡ್ತೀವಿ. ಅಂಡ್ ಇವನ್ ಇಫ್ ಯು ಆರ್ ರೈಟಿಂಗ್ KS ಅಂತ ಹೇಳಿ ಮುಂದೆ ಬರೆಯೋದಾಯ್ತಂದ್ರೆ KS ಸೆಕೆಂಡ್ ಪೇಪರ್ ನೋಡ್ತೇವಲ್ಲ, ಅದು ಒಳಗಡೆ ಕರ್ನಾಟಕ ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಹೇಳಿ ಒಂದು ಟಾಪಿಕ್ ಬರುತ್ತೆ. ಆ ಕರ್ನಾಟಕ ಸ್ಟೇಟ್ ಇಂಪಾರ್ಟೆನ್ಸ್ ಒಳಗಡೆ ಇವುಗಳನ್ನೆಲ್ಲ ಮೆನ್ಷನ್ ಮಾಡ್ತೀವಿ. ಇಟ್ ಇಸ್ ಪ್ಯೂರ್ಲಿ KS ಸೆಕೆಂಡ್ ಪೇಪರ್ ಅಲ್ಲಿ ಕ್ವಶನ್ ರೈಸ್ ಮಾಡುವಂತದ್ದು. ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ ಅಲಾಂಗ್ ವಿತ್ ಡೈವರ್ಸಿಟಿಕಲ್ ಏರಿಯಾ, ಅದರ ಜೊತೆ ಕರ್ನಾಟಕ ಎಕನಾಮಿ ಸರ್ವೆ ಅಂತ ತಗೊಳ್ಳಿ, ಆಮೇಲೆ ಕರ್ನಾಟಕದ ಬಜೆಟ್. ಇವು 5 ಪಾಯಿಂಟ್ಸ್ ಏನಿದಾವಲ್ಲ ಮೇನ್ಲಿ KS ಸೆಕೆಂಡ್ ಪೇಪರ್ ಅಲ್ಲಿ ಕೇಳ್ತಾರೆ. ಮೆಜಾರಿಟಿ ಕ್ವಶನ್ಸ್ ಅದೇ ಇರುತ್ತೆ. ಮಂಡ್ಯದ ಒಳಗಡೆ ನೋಡ್ತಾ ಬಂದ್ರೆ ಒಂದು ರಂಗನತಿಟ್ಟು ಮತ್ತೆ ಮೇಲ್ಕೋಟೆ ಟೆಂಪಲ್, ಇನ್ನೊಂದು ಆದಿಚುಂಚನಗಿರಿ ಮಂಡ್ಯ ಡಿಸ್ಟ್ರಿಕ್ಟ್ಗೆ ಬಿಲಾಂಗ್ಸ್ ಇರೋದು. ಇನ್ನೊಂದು ಯಾವ್ದು ಬರುತ್ತೆ, ವೆರಿ ಗುಡ್ ಬಂಕಾಪುರ. ಲೊಕೇಶನ್ ಎಲ್ಲಿ ಬರುತ್ತೆ ಶಾಂತಮಾಮ. ಓಕೆ, ಆದಿಚುಂಚನಗಿರಿ ಒಂದು, ಬಂಕಾಪುರ ಒಂದು, ಎರಡು ಲೊಕ್ಯಾಲಿಟಿ. ಅವೆರಡು ನವಿಲು ಧಾಮ ಆಗಿದೆ. ಆದಿಚುಂಚನಗಿರಿ ಮಂಡ್ಯದಲ್ಲಿ ಬರುತ್ತೆ, ಹಾಗಾದ್ರೆ ಬಂಕಾಪುರ ಎರಡು ಲೊಕೇಶನ್ ಅಲ್ಲಿ ಬರುತ್ತೆ. ಆಯ್ತಾ, ರೀಸೆಂಟ್ಲಿ ಒಂದು ಬೇರೆ ಕಡೆ ಡಿಕ್ಲೇರ್ ಮಾಡಿದ್ದಾರೆ. ಹಿಯರ್ ಇಸ್ ದ ಬಂಕಾಪುರ. ವೆರಿ ಗುಡ್. ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತೇವೆ, ಅದು ಬಂಕಾಪುರ ನವಿಲು ಧಾಮ ಇದೆ. ಕೊಪ್ಪಳದಲ್ಲಿ ಒಂದು ಬಂಕಾಪುರ ಬರುತ್ತೆ ಹೇಳ್ತೇನೆ. ಮೈಸೂರು ಮತ್ತೆ ಕೊಡಗು ಡಿಸ್ಟ್ರಿಕ್ಟ್ ಬಾರ್ಡರ್ ಲೊಕೇಶನ್ ಅಲ್ಲಿ ಬಂದ್ರೆ ಅಂತ ಹೇಳಿದ್ರೆ
ಮತ್ತೆ ನಾಗರಹೊಳೆ ನೋಡ್ತಾ ಬರ್ತೀವಿ. ನಾಗರಹೊಳೆ ನೇಮ್ಡ್ ಆಸ್, ಇದು ಒಂದು ಟೈಗರ್ ರಿಸರ್ವ್ ಹೌದು, ನ್ಯಾಷನಲ್ ಪಾರ್ಕ್ ಹೌದು. ಹಾಗಾದ್ರೆ ನಾಗರಹೊಳೆಗೆ ಮತ್ತೊಂದು ಹೆಸರು ನೇಮ್ ಮಾಡಿದ್ದಾರೆ, ಬೇರೆ ಬೇರೆ ಕಡೆಗೂ ಸರ್ದು ನೇಮ್ ಹೆಸರು ನೋಡ್ತೇವೆ. ಅದೇ ತರ ಕರ್ನಾಟಕದ ನಾಗರಹೊಳೆ ಟೈಗರ್ ರಿಸರ್ವ್, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಂತ ನೇಮ್ಡ್ ಆಸ್ ರೈಟ್ ನೌ. ನಾವು ಯಾವ ಹೆಸರಿನಿಂದ ಕರೀತೇವೆ? ಮೈಸೂರು ಮತ್ತೆ ಕೊಡಗು ಬಾರ್ಡರ್ ಡಿಸ್ಟ್ರಿಕ್ಟ್ಗೆ ಬರುತ್ತೆ. ಹಾಸನ ಒಳಗಡೆ ನೋಡ್ತೀವಿ ಅರಸೀಕೆರೆ ಸ್ಪಾಟ್ ಇದೆ. ಅರಸೀಕೆರೆ ಅನ್ನೋದು ಇದು ಕರಡಿಧಾಮ ಕೂಡ ಹೌದು, ಅರಸೀಕೆರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹೌದು. ವೆರಿ ಗುಡ್, ರಾಜೀವ್ ಗಾಂಧಿ ಸರ್ದು ನೇಮ್ ಮಾಡಿದ್ದಾರೆ. ಮತ್ತೆ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಬಂದ್ರೆ ಅರಸೀಕೆರೆ ಇದೆ, ಅರಸೀಕೆರೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಸ್ ವೆಲ್ ಆಸ್ ಇಟ್ ಡಿಕ್ಲೇರ್ಡ್ ಆಸ್ ಅ ಬೇರ್ ಸ್ಯಾಂಕ್ಚುರಿ, ಕರಡಿಧಾಮ ಅಂತ ಕೂಡ ಡಿಕ್ಲೇರ್ ಮಾಡಿರೋದು ಉಂಟು. ಕ್ಲಿಯರ್? ದಿಸ್ ಇಸ್ ವಾಟ್ ಡೈವರ್ಸಿಟಿಕಲ್ ಏರಿಯಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನೋಡ್ತೀವಿ. 5 ಟೈಗರ್ ರಿಸರ್ವ್ಸ್ ಗಳಿದಾವೆ. ಅವು ಬರೀ ನಮಗೆ ಟೈಗರ್ ರಿಸರ್ವ್ ಅಂತ ಮಾತ್ರ ಡಿಕ್ಲೇರ್ ಇದೆ. 5 2 ಮಾತ್ರ ಟೈಗರ್ ರಿಸರ್ವ್ಸ್ ಗಳಾಗಿದಾವೆ. 3 ಬೋತ್ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ 2 ಕೋ ಎಕ್ಸಿಸ್ಟೆನ್ಸ್ ಪ್ಲೇಸ್ ಅಂತ ನೋಡಿದ್ವಿ. ಅದನ್ನ ಬ್ಯಾನ್ ಅಂತ ಹೇಳಿ ಕೋಡ್ ನೆನಪಿಟ್ಕೊಂಡಿದ್ದು. ಬಂಡೀಪುರ ಅನ್ಶಿ ದಾಂಡೇಲಿ ರೈಟ್ ನೋ, ಅನ್ಶಿ ದಾಂಡೇಲಿ ಟೈಗರ್ ರಿಸರ್ವ್ ಏನು ಹೇಳ್ತಾ ಇದೀವಿ? ಕಾಳಿ ಟೈಗರ್ ರಿಸರ್ವ್ ಅಂತ ಹೇಳಿ ಕರೀತಾರೆ, ಬಿಕಾಸ್ ಅಲ್ಲಿ ಕಾಳಿ ನದಿ ಹರಿಯುತ್ತೆ. ಆಮೇಲೆ ನಾಗರಹೊಳೆಗೆ ರಾಜೀವ್ ಗಾಂಧಿ ಸರ್ದು ನೇಮ್ ಮಾಡಿದ್ದಾರೆ. ಬ್ಯಾನ್ ಅಂದ್ರೆ ಬೋತ್ ನ್ಯಾಷನಲ್ ಪಾರ್ಕ್ ಮತ್ತೆ ಟೈಗರ್ ರಿಸರ್ವ್ ಅಂತ ಹೇಳಿದ್ವಿಲ್ಲ. ಈಗ ಬರೀ ಟೈಗರ್ ರಿಸರ್ವ್ಸ್ ಗಳು 2 ಇದಾವೆ. ಹಾಗಾದ್ರೆ 2 ಪ್ಲೇಸ್ ಯಾವ್ದು ಅಂತ ಹೇಳ್ತೀರಾ? ಕ್ವಶ್ಚನ್ ಮಾರ್ಕ್. ಇನಿಷಿಯಲಿ ಅವು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ, ಆಮೇಲೆ ಜಾಸ್ತಿ ಟೈಗರ್ಸ್ ಗಳು ಇದ್ವು ಅಂತ ಹೇಳಿದ್ರೆ NTC ಅಪ್ರೂವ್ ಮಾಡಿ ಸ್ಟೇಟ್ ಗವರ್ನಮೆಂಟ್ ನೋಟಿಫೈ ಮಾಡುತ್ತೆ ಆ ತರ ಪ್ಲೇಸ್ ಇದು. ಹಾಗಾದ್ರೆ 2 ಓನ್ಲಿ ಡಿಕ್ಲೇರ್ಡ್ ಆಸ್ ಟೈಗರ್ ರಿಸರ್ವ್. ಹಾಗಾದ್ರೆ 2 ಟೈಗರ್ ರಿಸರ್ವ್ಸ್ ಗಳು ಯಾವುದು? ಕ್ವಶ್ಚನ್ ಮಾರ್ಕ್. ವೆರಿ ಗುಡ್ ಬಿಬಿ. ಬನ್ನೇರುಘಟ್ಟ ಬರೀ ನಮಗೆ ನ್ಯಾಷನಲ್ ಪಾರ್ಕ್, ಬನ್ನೇರುಘಟ್ಟ ಟೈಗರ್ ರಿಸರ್ವ್ ಅಲ್ಲ. ನಾ ಏನ್ ಕೇಳ್ತಿದ್ದೀನಿ ಅಂದ್ರೆ ಜಸ್ಟ್ ಬಿಬಿ ಅಂತ ರೆಪ್ರೆಸೆಂಟ್ ಮಾಡಿದ್ರಲ್ಲ. ಓಕೆ, ಶಶಾಂಕ್ ಸರ್ ಬನ್ನೇರುಘಟ್ಟ ಬಿಳಿಗಿರಿ ರಂಗನ ಬೆಟ್ಟ ಇಲ್ಲ, ತಪ್ಪು. ಮೇಘಮ ಅದರ್ಸ್. ಶಶಾಂಕ್ ಸರ್ ಬಿಬಿ. ಬನ್ನೇರುಘಟ್ಟ ಬರೀ ಇದು ನ್ಯಾಷನಲ್ ಪಾರ್ಕ್ ಅಷ್ಟೇ, ಟೈಗರ್ ರಿಸರ್ವ್ ಅಲ್ಲ. ವೆರಿ ಗುಡ್. ಒಂದು ಭದ್ರಾ, ಇನ್ನೊಂದು BRT. ನೆನ್ಪಿಟ್ಕೊರಿಯಾ, ಇವು ಕೇಳ್ತಾರೆ. ಭದ್ರಾ, ಇನ್ನೊಂದು BRT. ಬಿಳಿಗಿರಿ ರಂಗನ ಟೆಂಪಲ್ ಒಂದೈತಾ? ಬನ್ನೇರುಘಟ್ಟ ಇಲ್ಲ ಮೇಘಮ, ಅದು ಭದ್ರಾ. ಭದ್ರಾ ಚಿಕ್ಕಮಗಳೂರಲ್ಲಿ ಬರುತ್ತೆ, BRT ಬರುತ್ತೆ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ. ಈಗ ಗೊತ್ತಾ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನಾದ್ರೂ ಫಸ್ಟ್ ಟೈಮ್ ಏನಾದ್ರೂ ಕೇಳ್ತಿದ್ದೀರಾ ಅಂದ್ರೆ ಅಥವಾ ಕಂಪ್ಲೀಟ್ ರಿವಿಷನ್ ಇಲ್ಲ ಅಂದ್ರೆ ಆಯ್ತಾ, ಅಥೆಂಟಿಕೇಟ್ ಇನ್ಫಾರ್ಮೇಷನ್ ನಮಗೆ ಮಗ ತಗೊಂಡಿಲ್ಲ ಅಂದಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಸೊ ದಟ್ ಎಲ್ಲದಕ್ಕೂ ಟ್ರಿಕ್ ಏನಂದ್ರೆ ವಾಟ್ ಎವರ್ ಇಫ್ ಯು ಆರ್ ಬಿಗಿನರ್ ಟು ದಿಸ್ ಫೀಲ್ಡ್ ಅಂತ ಬಂದ್ರೆ ಒಂದೇ ಟ್ರಿಕ್ ಗೊತ್ತು. ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಆಪ್ಟ್ ಮಾಡಿ, ಅದೇನು ಮ್ಯಾಟರ್ ಅಲ್ಲ. ಬಟ್ ಒಂದ್ಸತಿ ಸಿಲೆಬಸ್ ತಗೋತಿದ್ದೀರಾ ಅಂದ್ರೆ ಟ್ರಿಬಲ್ ಆರ್ ಫಾಲೋ ಮಾಡಲೇಬೇಕು. ಟ್ರಿಬಲ್ ಆರ್ ಅಂತ ಹೇಳಿದ್ರೆ ಒಂದ್ಸತಿ ನೋಡ್ತೀರಲ್ಲ, ರೀಡ್ ಮಾಡ್ತೀರಾ, ಆಮೇಲೆ ರಿವಿಷನ್ ಮಾಡ್ತೀರಾ, ಹಾಗೆ ರಿಪಿಟೇಷನ್ ಮಾಡ್ತೀರಾ. ಒಂದ್ಸತಿ ಓದಬೇಕು, ಓದಿದಾಗ ಎಲ್ಲ ಸಬ್ಜೆಕ್ಟ್ ತಿಳಿತಾ ಹೋಗುತ್ತೆ ರೀಡ್ ಮಾಡೋದು, ಆಮೇಲೆ ರಿಪಿಟೇಷನ್ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಬಂದ್ರೆ ಅಂತ ಹೇಳಿದ್ರೆ ಅದನ್ನ ರಿವಿಷನ್ ತಗೋತೀರಿ. ಇಷ್ಟೇ ಟ್ರಿಕ್ ಇರೋದು ಸಕ್ಸೀಡ್ ಆಗಬೇಕಂದ್ರೆ. ಎಲ್ಲ ಸಬ್ಜೆಕ್ಟ್ ಕೆಲವೊಂದು ಸಬ್ಜೆಕ್ಟ್ ಒಂದು ಫೇವರ್ ಆಗಿ ಹೋಗುತ್ತೆ, ಬಟ್ ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಾಗ ಆಲ್ ದ ಸಬ್ಜೆಕ್ಟ್ಸ್ ನಮಗೆ ತರ ಆಗ್ತಾ ಬರ್ತದೆ. ಅಂಡ್ ಫ್ರಂಟ್ ಪೇಜ್ ಏನಿರ್ತದೆ ನೋಡಿ, ಒಂದು ಸಿಲೆಬಸ್ ತರವಾಗಿ ಆದ್ಮೇಲೆ ಫ್ರಂಟ್ ಪೇಜ್ ಏನಿರ್ತದಲ್ಲ, ಅಲ್ಲಿ ಇಂಡೆಕ್ಸ್ ಪೇಜ್ ಅಂತ ನೋಡ್ತೀವಲ್ಲ ಪರಿವಿಡಿ, ಅಲ್ಲಿ ನೋಡ್ತಾ ಬಂದಾಗ ನಮಗೆ ಸಿಲೆಬಸ್ ಲಿಸ್ಟ್ ಇರುತ್ತೆ ಯಾವ ಟಾಪಿಕ್ಸ್ ಇದಾವೆ ಅಂತ ಹೇಳಿ. ಆ ಟಾಪಿಕ್ಸ್ ಇಟ್ಕೊಂಡು ಒಂದ್ಸತಿ ಒಳಗಡೆ ಎಲ್ಲ ಏನಿದೆ ನೋಡ್ಕೊಂಡು ರಿವಿಷನ್ ತಗೋತಾ ಇರೋದ್ರಲ್ಲಿ ನಂಬರ್ ಚೇಂಜ್ ಮಾಡಬೇಕು. ಒಂದ್ಸತಿ ರಿವಿಷನ್ ಆಗಿದೆ, 2 ಸತಿ ರಿವಿಷನ್ ಆಗಿದೆ, 3 ಸತಿ. ಆಕ್ಚುಲಿ ನಮ್ಮ ಪರ್ಮನೆಂಟ್ ಮೆಮೊರಿಗೆ ಹೋಗಬೇಕು ಅಂತ ಹೇಳಿದ್ರೆ 48 hours ಅಲ್ಲಿ ಟಾಪಿಕ್ ಅನ್ನ 3 ಟೈಮ್ಸ್ ರಿವಿಷನ್ ಮಾಡಬೇಕು. ರಿವಿಷನ್ ಹೇಳ್ತಾ ಇದೀನಿ, ರೀಡ್ ಅಲ್ಲ. ಸೊ ದಟ್ ಫಸ್ಟ್ ಟೈಮ್ ಏನು ಓದ್ತಿರಲ್ಲ, ಇದು ನಿಮಗೆ ಎನಿಕೋಸ್ ಟೈಮ್ ವೇಸ್ಟ್ ಆಗಲ್ಲ. ಓದಬೇಕಾದ್ರೆ ಥರೋಲಿ ಓದ್ತಾ ಇರ್ತೀರಾ ನೋಡಿ, ಅದು ಕಂಪ್ಲೀಟ್ ನಿಮಗೆ ಟೈಮ್ ಸೇವ್ ಆಗುತ್ತೆ. ಕಂಪ್ಲೀಟ್ ಅದ್ರ ಬಗ್ಗೆ ನಾಲೆಜ್ ತಗೊಂಡ್ರೆ ಅಂದ್ರೆ ಉಳ್ಕೊಂಡಿರೋದು ನಿಮಗೆ ರಿವಿಷನ್ ರಿಪಿಟೇಷನ್. ಅದರಲ್ಲಿ ಕನ್ಫ್ಯೂಷನ್ ಬೇಡ. ಓದಬೇಕಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇರಲ್ಲ, ಸಿಲೆಬಸ್ ಟಾಪಿಕ್ ಬಗ್ಗೆ ತಿಳ್ಕೊತಾ ಇರಲ್ಲ, ಕಂಪ್ಲೀಟ್ ತರವಾಗಿ ತಿಳ್ಕೊಂಡ್ಬಿಡಿ, ಅದು ನಿಮಗೆ ಟೈಮ್ ವೇಸ್ಟ್ ಅಲ್ಲ. ಆಮೇಲೆ ಅದನ್ನ ರಿವಿಷನ್ ರಿಪಿಟೇಷನ್ ಮಾಡಿದ್ರೆ ಟಾಪಿಕ್ ಮುಗಿದ್ಬಿಡುತ್ತೆ, ಅದು ಪರ್ಮನೆಂಟ್ ಮೆಮೊರಿ ಲಿಸ್ಟಿಗೆ ಹೋಗ್ತದೆ. ಈಗ ಹೇಳ್ಬೇಕಾದ್ರೆ ಎಲ್ಲ ಒಟ್ಟೆ ಟೈಮಿಗೆ ಈಗ ಜಿಕೆ ಕೇಳ್ತೀರಾ, ಆಮೇಲೆ ಪೊಲಿಟಿ ಕೇಳ್ತೀರಾ, ವಾಟ್ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿ ಕೇಳ್ತಾ ಹೋಗ್ತೀವಲ್ಲ, ಏನಾಗ್ತದೆ ಮೆಮೊರಿ ಒಳಗಡೆ ಯಾವ್ದೋ ಒಂದು ವಿಚಾರ ಹೇಳಿದ್ರೆ ನೆನ್ಪಿಟ್ಕೋತೀವಿ, ಭಾಳ ವಿಚಾರ ಹೇಳಿದಾಗ ಕ್ಲಂಜಿ ಆಗ್ತದಲ್ಲ, ಅದು ಶಾರ್ಟ್ ಟರ್ಮ್ ಮೆಮೊರಿ ಇರ್ತದೆ, ಹಂಗೆ ವ್ಯಾನಿಶ್ ಆಗುತ್ತೆ. ಸೊ ದಟ್ ರೀಡ್ ರಿವಿಷನ್ ರಿಪಿಟೇಷನ್ ಅದು ಪದೇ ಪದೇ ಮಾಡ್ತಾ ಹೋದಾಗ ಬರ್ತದೆ. ಕ್ಲಿಯರ್? ನಥಿಂಗ್ ಬಟ್ ಅದು ಕಂಪ್ಲೀಟ್ ಯಾವಾಗ ಪರ್ಮನೆಂಟ್ ಮೆಮೊರಿ ಹೋಗ್ತದೆ ವಿತೌಟ್ ಕನ್ಫ್ಯೂಷನ್ ಹಂಗೆ ಬರುತ್ತೆ. ಕ್ಲಿಯರ್? ಸೊ ದಟ್ ಎಲ್ಲರಿಗೂ ಹೇಳ್ತಿರೋದು ಇದು ನಿಮ್ದು. ನಮ್ಗೆ ಯಾರಿಗೂ ಮೆಮೊರಿ ಲಾಸ್ ಇಲ್ಲ ಆಯ್ತಾ. ಏನು ಸಬ್ಜೆಕ್ಟ್ ಓದಿದ್ರೆ ಮರ್ತೋಗ್ಬಿಡ್ತಾರೆ, ಯಾರಿಗೂ ಮೆಮೊರಿ ಲಾಸ್ ಇರೋದಿಲ್ಲ. ನಮ್ಮೆಲ್ಲ ಯಂಗರ್ ಏಜಿನ ವಯಸ್ಕ ಸ್ಥಿತಿಯಲ್ಲಿ ಇದ್ದಾಗ ಆಗುತ್ತೆ ಮೆಮೊರಿ ಲಾಸ್ ಆಗುತ್ತೆ. ನ್ಯೂಯಾನ್ ಪ್ರೋಸೆಸ್ ತಗೊಳ್ಳೋದಿಲ್ಲ, ಅದು ವಯಸ್ಸಾದಾಗ. ಈಗ ಯಂಗ್ ಏಜ್ ನ್ಯೂಯಾನ್ಸ್ಗಳು ಎಷ್ಟು ಚೆನ್ನಾಗಿ ಸಿಂಥಸಿಸ್ ಆಗ್ತಿರ್ತದೆ ಅಂದ್ರೆ ಸಾವಿರಾರು ನ್ಯೂಯಾನ್ಸ್ಗಳು ಹುಡ್ತಾ ಇರ್ತದೆ, ಹಂಗೆ ಡೆತ್ ಆಗ್ತಾ ಇರುತ್ತೆ. ಸೊ ದಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾವುದೇ ಪಾಯಿಂಟ್ ಅನ್ನು ಇಂಟಿ ತಗೊಳ್ಳಿ ಪಾಸಿಟಿವ್ ಒಳಗಡೆ ಅದನ್ನ ಪದೇ ಪದೇ ರಿವಿಷನ್ ರಿಪಿಟೇಷನ್ ತಗೋತಾ ಇದ್ದಾಗ ಅದು ಪರ್ಮನೆಂಟ್ ಮೆಮೊರಿ ಹೋಗುತ್ತೆ. ಪರ್ಮನೆಂಟ್ ಮೆಮೊರಿ ಹೋದ್ರೆ ನೀವು ಏನಾದ್ರೂ ಮರೆಯೋದಿಲ್ಲ ಆಯ್ತಾ. ಮತ್ತೆ ಮೆಮೊರಿ ಎಷ್ಟು ಬೇಕಷ್ಟು ಹಿಡಿದುಕೊಳ್ತದೆ, ನಮ್ಮ ಬ್ರೈನ್ ಕೆಪಾಸಿಟಿನೇ ಆಗಿರೋದು. ಸೊ ದಟ್ ರೀಡ್ ಮಾಡಬೇಕು. ಆ ಕಾನ್ಸೆಪ್ಟ್ ಫಸ್ಟ್ ಟೈಮ್ ಏನು ಓದ್ತಿದ್ದಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ, ನೀವು ಆಲ್ರೆಡಿ ಒಂದ್ಸತಿ ತಗೊಂಡಿದ್ದಂದ್ರೆ ರಿವಿಷನ್ ರಿಪಿಟೇಷನ್ ಮಾಡ್ತಾ ಹೋಗಿ. ಅಂಡ್ ಇಂಡೆಕ್ಸ್ ಪೇಜ್ ಒಳಗಡೆ ಮರಿಬೇಡಿ, ಒಂದ್ಸತಿ ರಿವಿಷನ್ ಆಗಿದೆ ಆಮೇಲೆ ನೆಕ್ಸ್ಟ್ ಮತ್ತೆ ರಿವಿಷನ್ ಮಾಡ್ತಿದ್ದೀರಾ ವಿತೌಟ್ ಎಂಡ್ ಆಫ್ ದ ರಿವಿಷನ್ ಹೋಗಿದಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಮಾಡಕ್ಕೆ ಹೋಗ್ಬಿಡಿ, ಮತ್ತೆ ಹೋಗ್ಬಿಡ್ತದೆ. ಮತ್ತೊಂದು 2 ತಿಂಗಳು ಬಿಟ್ಟು ಮತ್ತೆ ಸೇಮ್ ಟಾಪಿಕ್ ಓದಾಗಿರುತ್ತೆ, ಅವಾಗ ಏನು ಹೇಳ್ಕೊಟ್ಟಾರೋ ಗೊತ್ತಿರಲ್ಲ, ನಾವೇನು ಓದಿವಿ ಅನ್ನೋದು ಗೊತ್ತಿರೋದಿಲ್ಲ. ಸೊ ದಟ್ ಟ್ರಿಕ್ ಏನಂದ್ರೆ ರೀಡ್ ಮಾಡಬೇಕು, ರಿವಿಷನ್ ಮಾಡಬೇಕು, ರಿಪಿಟೇಷನ್ ನೀವು ಮಾಡ್ತಾ ಹೋಗಿ ನಿಮಗೆ ಸಿಲೆಬಸ್ ಕವರ್ ಆಗುತ್ತೆ. ಅಲಾಂಗ್ ವಿತ್ ನಿಮಗೆ ನಾಲೆಜ್ ಬರ್ತಾ ಹೋಗ್ತದೆ. ಕರೆಂಟ್ ನ್ಯೂಸ್ ಏನಿರ್ತದೆ ಈಸಿಲಿ ಫೆಚ್ ಮಾಡ್ತೀರಾ. ಸೊ ದಟ್ ಒಂದು ಟ್ರಿಕ್ ಏನಂತ ಹೇಳ್ತೀರಿ, ಶಲ್ ಐ ಪ್ರೊಸೀಡ್ ಇಟ್ ರೈಟ್ ನೌ? ರೀಡ್ ರಿವಿಷನ್ ರಿಪಿಟೇಷನ್ ಇದು ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಒಂದು 15 ದಿನಕ್ಕೆಲ್ಲ ಮರ್ತೋಗ್ಬಿಟ್ಟಿರ್ತದೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ. ಯಾಕಂದ್ರೆ ಫಸ್ಟ್ ನಾನು ಟಾಪಿಕ್ ಮುಗಿಸ್ತಾ ಹೋಗ್ಬಿಡ್ತೀನಿ, ನಮ್ಮಿಂದ ಪ್ರಾಬ್ಲಮ್ ಇಲ್ಲ. ಏನಾಗಿರ್ತದೆ ರಿವಿಷನ್ ರಿಪಿಟೇಷನ್ ಮಾಡಿರಲ್ಲ ನೋಡಿ, ಎಂಡ್ ಆಫ್ ದ ಡೇ ಏನು ಹೇಳ್ಕೊಟ್ಟಾರೆ ನಾವೇನು ಕಲ್ತಿದ್ವಿ ಅನ್ನೋದು ಆಗೋದು. ಸೊ ನಾನು ಏನು ಗೊತ್ತು BB ಅಂತ ಹೇಳಿದ ಹೌದಾ, ಇನ್ನೊಂದು BIN ದಾನ್ ಅಂತ ಹೇಳಿ ಹಾಕಿವಿ. ಇದನ್ನ ಅವಾಗ ರಿವಿಷನ್ ರಿಪಿಟೇಷನ್ ತಗೊಂಡ್ಬಿಟ್ರೆ ಕನ್ಫ್ಯೂಷನ್ ಇರಂಗಿಲ್ಲ. ಈಗ ಬಿ ಅಂತ ಹೇಳಿದ್ರೆ ಇಲ್ಲಿ ರೆಪ್ರೆಸೆಂಟೆಡ್ ದಿಸ್ ಇಸ್ ಬಂಡೀಪುರ ಆಯ್ತಾ. ಬಂಡೀಪುರ ಅಂತ ನೋಡಿದ್ವಿ, ಅನ್ಶಿ ಅಂತ ತಗೊಂಡಿದ್ವಿ, ಇನ್ನೊಂದು ಯಾವ್ದು ಅಂದ್ರೆ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ. ಈ ರಾಜೀವ್ ಗಾಂಧಿ ಹೆಸರು ಹೇಳ್ಕೊಂಡು ನಿಮಗೆ ತಲೆ ಬಿಟ್ಟಿರುತ್ತೆ. ಈಗ ಬ್ಯಾನ್ ಅಂತ ನೋಡ್ತಾ ಇದೀವಿ ಹೌದಾ, ಬಂಡೀಪುರ ಅನ್ಶಿ ದಾಟ್ ಸಾರಿ ನಾಗರಹೊಳೆ. ಇವು 3 ಆಕ್ಸಸ್ ಬೋತ್ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ ಅಂತ ಹೇಳಿ ಎರಡು ಈ ಒಂದೇ ಸ್ಪಾಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ದಟ್ NTC ನೋಡ್ಕೊಳ್ತದೆ, ಸ್ಟೇಟ್ ಗವರ್ನಮೆಂಟ್ ನೋಡ್ಕೊಳುತ್ತೆ BIN. ಈಗ BB ಅಂತ ರೆಪ್ರೆಸೆಂಟ್ ಮಾಡಿದ್ವಲ್ಲ, ಇದು ಯಾವ್ದು ಅಂದ್ರೆ ಒಂದು ಭದ್ರಾ ಟೈಗರ್ ರಿಸರ್ವ್ ಅಂತ ನೋಡ್ತೀವಿ, ಇನ್ನೊಂದು ಯಾವ್ದು ಅಂದ್ರೆ BRT. ಇದು ನಂಗೆ ಒಂದು ನೋಟ್ ಮಾಡ್ಕೊಂಡು ಹಿಂಗೆ ಓನ್ಲಿ ಟೈಗರ್ ರಿಸರ್ವ್ ಅಂತ ಪದೇ ಪದೇ ರಿವಿಷನ್ ರಿಪಿಟೇಷನ್ ಆಸ್ ಮಚ್ ಆಸ್ ಪಾಸಿಬಲ್ ಆಯ್ತಲ್ಲ. ಯಾರಾದ್ರೂ ಸಿಕ್ಕರೆ ಅವ್ರಿಗೆ ಹೇಳಿ ಕಂಬೈನ್ ಸ್ಟಡಿ ಮಾಡಿ. ಒಬ್ಬರೇ ಕುತ್ಕೊಂಡು ಓದೋದಕ್ಕಿಂತ ಯಾರಾದ್ರೂ ಸಿಕ್ಕಂದ್ರೆ ಆಯ್ತಾ, ಜೊತೆಗೆ ಏನಾದ್ರೂ ಫ್ರೆಂಡ್ಸ್ ಲಿಸ್ಟ್ ಇದೆ ಅಂತ ಹೇಳಿದ್ರೆ ಅವ್ರ ಜೊತೆಗೆ ಫೋನ್ ಕಾಲ್ ಎಲ್ಲ ಜಾಸ್ತಿ ಡಿಸ್ಕಷನ್ ಅಂತ ಹೋಗಬೇಡಿ. ಇಟ್ ಇಸ್ ಟೈಮ್ ವೇಸ್ಟ್ ಅಂಡ್ ಆಮೇಲೆ ಹೆಡ್ಡೇಕ್ ಕೂಡ ಕ್ರಿಯೇಟ್ ಆಗ್ತದೆ. ಯಾರಾದ್ರೂ ಡೈರೆಕ್ಟ್ಲಿ ಅಥವಾ ಬರ್ಬರ್ದು ತೆಗೀರಿ, ಇಲ್ಲಿ ಪಾಯಿಂಟ್ ಹಿಂಗೆ ಬರ್ತದ ಅಥವಾ ಈ ಕರ್ನಾಟಕ ಮ್ಯಾಪ್ ಹಾಕಿ ನೋಟ್ ಮಾಡಿ, ಎಲ್ಲೆಲ್ಲಿ ಬರ್ತದ ಅನ್ನೋದು ಒಂದು ಪಾಯಿಂಟ್ ಅನಾಲಿಸಿಸ್ ಗೊತ್ತಾಗ್ತದೆ. ಆಗ್ತಿರಲ್ಲ ಫೈನ್. ಅಂಡ್ ಹಿಯರ್ ಇಸ್ ದ ಕರ್ನಾಟಕದಲ್ಲಿ ಇರುವಂತಹ ಪಕ್ಷಿಧಾಮಗಳು ಅಂತ ಹೇಳಿ ತಗೊಂಡ್ರೆ ಬೋನಾಲ್ ಪಕ್ಷಿಧಾಮ ನೋಡ್ತೀವಿ, ಲಾರ್ಜೆಸ್ಟ್ ಒನ್. ಹಾಗಾದ್ರೆ ಬೋನಾಲ್ ಪಕ್ಷಿಧಾಮ ಎಲ್ಲಿ ಬರ್ತದೆ ಕ್ವಶ್ಚನ್. ಇದಾಗ ಒಂದು ಬರ್ಡ್ ಸ್ಯಾಂಕ್ಚುರಿ ಹೌದು, ಆಸ್ ವೆಲ್ ಆಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಆಮೇಲೆ ಯಥೇಚ್ಛವಾಗಿ ಲೊಕ್ಯಾಲಿಟಿಯಲ್ಲಿ ನೀರು ನಿಂತ್ಕೊಂಡು ಅಲ್ಲೇನಾದ್ರೂ ಪಕ್ಷಿಗಳು, ವಲಸೆ ಪಕ್ಷಿಗಳು, ಎಂಡಮಿಕ್ ಬರ್ಡ್ ಸ್ಪೀಷೀಸ್ಗಳು ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅಲ್ಲಿಗೆ ಬರುವಂತದ್ದು. ಅವಾಗ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಡಿಕ್ಲೇರ್ ಮಾಡ್ತದೆ ಬರ್ಡ್ ಸ್ಯಾಂಕ್ಚುರಿ ಅಂತ ಹೇಳಿ. ಕ್ಲಿಯರ್? ಯಾರೆಷ್ಟು ಮಂಡ್ಯದ ರೀತಿ ಸಂತೋಷ್ ಎಲ್ಲಿಂದ ಹಾಕತ್ತೀರಿ ಮೆಸೇಜ್? ಯಾದಗಿರಿ ಒಳಗಡೆ. ಕ್ಲಿಯರ್? ಬೋನಾಲ್ ಪಕ್ಷಿಧಾಮ ಎಲ್ಲಿ ಬರ್ತದೆ? ಯಾದಗಿರಿ ಒಳಗಡೆ. ಹಿಂದೆ ಅತಿ ದೊಡ್ಡ ಪಕ್ಷಿಧಾಮ ಅಂತ ಹೇಳಿ ನೋಡ್ತಾ ಬರ್ತೀವಿ. ರಂಗನತಿಟ್ಟು ಎಲ್ಲಿ ಬರ್ತದೆ? ಮಂಡ್ಯದಲ್ಲಿ. ನಮಗೆ ಮ್ಯಾಚ್ ಮಾಡೋಕೆ ಕೇಳ್ತಾರೆ, ಇದು ಡೈರೆಕ್ಟ್ ಆಗಿ ಕೇಳೋ ಕ್ವಶ್ಚನ್ ಅಲ್ಲ. ಬರ್ಡ್ ಸ್ಯಾಂಕ್ಚುರಿ ತಗೊಂಡ್ರೆ ಮೆಜಾರಿಟಿ ಮ್ಯಾಚ್ ಮಾಡೋಕೆ ಕೇಳ್ತಾರೆ, ಇದು ಅವರೇ ಮ್ಯಾಚ್ ಮಾಡಿರ್ತಾರೆ. ಇಸ್ ಇಟ್ ಕರೆಕ್ಟ್ಲಿ ರಾಂಗ್ಲಿ ಮ್ಯಾಚ್ ಅಂತ ನಾವು ಪ್ರೆಡಿಕ್ಟ್ ಮಾಡಬೇಕು. ರಂಗನತಿಟ್ಟು ಇದು ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಇನ್ನು ಘಟಪ್ರಭಾ ಅಂತ ನೋಡ್ತೀವಿ. ಘಟಪ್ರಭಾದಲ್ಲಿ ಮೇನ್ಲಿ ಕೃಷ್ಣಾ ನದಿಗೆ ಸಂಬಂಧಪಟ್ಟಿರೋ 2 ನದಿಗಳು ಬರುತ್ತೆ. ಯಾವ್ದಂತ ಹೇಳ್ತೀರಾ? ಒಂದು ನದಿ ಘಟಪ್ರಭಾ ಇದೆ, ಇನ್ನೊಂದು ನದಿ ಆ ನದಿಗೆ ಸಂಬಂಧಪಟ್ಟಿರೋ ಅದೇ ಬೆಳಗಾವಿ ಲೊಕೇಶನ್ ಅಲ್ಲಿ ನವಿಲು ತೀರ್ಥ
ಜಲಾಶಯ ಅಥವಾ ರೇಣುಕಾ ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾರೆ. ದಿಸ್ ಇಸ್ ವಾಟ್ ಈ ಕಡೆಗೆ ಬೆಳಗಾವಿ ಹಂತದಲ್ಲಿ ಹಿಂಗೆ ಕೃಷ್ಣಾ ನದಿ ಮೇಲೆ ಅಪರ ಪುರುಷನ ಹರಿತಾ ಇದೆ. ಬೆಳಗಾವಿ ಒಳಗೆ ಹುಟ್ಟಿ ಹಿಂಗೆ ಆರಿಜಿನೇಟ್ ತಗೊಂಡು ಕೃಷ್ಣಾ ನದಿಗೆ ಸೇರ್ತಾ ಇದೆ. ಇಟ್ ಇಸ್ ಬಲದಂಡೆ ಉಪನದಿ. ಹಾಗಾದ್ರೆ ಇಲ್ಲಿ ಎರಡು ನದಿಗಳನ್ನು ನೋಡ್ತಾ ಇದ್ದೀವಿ. ಒಂದು ವೆರಿ ಗುಡ್ ಘಟಪ್ರಭಾ ನದಿ ಒಂದು ಮತ್ತೆ ಮಲಪ್ರಭಾ ನದಿ ಒಂದು. ಘಟಪ್ರಭಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ ಎಲ್ಬತ್ತದ ಬೆಳಗಾವಿ. ಹಾಗಾದ್ರೆ ಮಲಪ್ರಭಾ ನದಿ ಅಂತ ಕೂಡ ಬೆಳಗಾವಿ ಎಂಬುದು ಮೇಜರ್ ಟ್ರಿಬ್ಯೂಟರಿ ಆಫ್ ಕೃಷ್ಣಾ ನದಿ ಮತ್ತು ಅದು ಬಲದಂಡೆ ಉಪನದಿ ಆಗಿರುತ್ತೆ. ಇನ್ನು ಅತಿ ದೊಡ್ಡ ಕೃಷ್ಣಾ ನದಿಗೆ ಅತಿ ದೊಡ್ಡದು ಮತ್ತೆ ಅತಿ ಮುಖ್ಯವಾಗಿರುವಂತಹ ಟ್ರಿಬ್ಯೂಟರಿ ಅಂತ ಬಂದಾಗ ಆಗ ನಾವು ಅದನ್ನ ಟಿಬಿ ಡ್ಯಾಮ್ ಅಂತ ಹೇಳಿ ನೋಡ್ತೀವಿ, ತುಂಗಭದ್ರಾ ನದಿ. ಹಾಗಾದ್ರೆ ನಾವು ಇಲ್ಲಿ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ ನಾನು ಯಾರು ಚಿಕ್ಕ ಸಂಗಮ ಹಾಕಿದೆ ಅಕ್ಸೆಪ್ಟೆಡ್. ಇದು ಘಟಪ್ರಭಾ ಇದೆ, ಆಮೇಲೆ ಮಲಪ್ರಭಾ ನದಿ, ಇಲ್ಲಿ ತುಂಗಭದ್ರಾ ನದಿ. ಆಯ್ತಾ, ಹಂಗೆ ಫ್ಲಾಪ್ ತಗೊಳ್ತಾ ಇದ್ದು ಕೃಷ್ಣಾ ನದಿ. ಕೆನೈ ಕಾಲ್ ಇಟ್ ಆಸ್ ಬಲದಂಡೆ ಉಪನದಿ. ಇವುಗಳನ್ನ ಏನು ಬಲದಂಡೆ ಘಟಪ್ರಭಾ, ಮಲಪ್ರಭಾ ಮತ್ತೆ ತುಂಗಭದ್ರಾ ನದಿ. ಪರ್ಟಿಕ್ಯುಲರ್ಲಿ ಕೃಷ್ಣಾ ನದಿ ಬಗ್ಗೆ ಕೇಳ್ತಾರೆ ನೋಡಿ. ಕೃಷ್ಣಾ ನದಿ ಮತ್ತೆ ಸ್ವಲ್ಪ ಗೋದಾವರಿ ನದಿ ಬಗ್ಗೆ ಆಲ್ರೆಡಿ ಪ್ಲೇಸ್ ಕೇಳಿದ್ರೆ ಮೊದಲು ಇದೇ ಫಸ್ಟ್ ಕೇಳಿರೋದು. ಗೋದಾವರಿ ರಿವರ್ ಬೇಸಿನ್ ಬಗ್ಗೆ ಸ್ವಲ್ಪ ಬರುತ್ತೆ ನಮಗೆ, ಗೋದಾವರಿ ನದಿ ವ್ಯವಸ್ಥೆ. ಕೃಷ್ಣಾದ ಬಗ್ಗೆ ಮತ್ತೆ ಕಾವೇರಿ ಅದರ ಟ್ರಿಬ್ಯೂಟರೀಸ್ಗಳು ಮತ್ತೆ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಅಂತ ಫೋಕಸ್ ಮಾಡ್ತಾರೆ. ಅವೇರ್ನೆಸ್ ಇಲ್ಲಿ ಯಾರು ಇಷ್ಟ ಘಟಪ್ರಭಾ ಬೆಳಗಾವಿ ಒಳಗೆ ಬರುತ್ತೆ. ಘಟಪ್ರಭಾ ಮತ್ತೆ ಮಲಪ್ರಭಾ ನದಿ ಐತೆ ಅಂತ ಗೊತ್ತಿರಲಿ, ಅದು ಬಲದಂಡೆ ಉಪನದಿ ಆಗಿರುತ್ತೆ. ಇನ್ನು ಗುಡವಿ ಪಕ್ಷಿಧಾಮ ಅಂತ ಹೇಳಿ ನೋಡ್ತೀವಿ, ಶಿವಮೊಗ್ಗದ ಒಳಗಡೆ ಇದೆ. ಗುಡವಿ ಶಿವಮೊಗ್ಗದಲ್ಲಿ ಇರೋದು ಗುಡವಿ ಪಕ್ಷಿಧಾಮ. ಮಂಡಗದ್ದೆ ಪಕ್ಷಿಧಾಮ ಒಂದು ಎಕ್ಸಾಮ್ ಅಲ್ಲಿ ಇತ್ತಲ್ಲ, ಮಂಡಗದ್ದೆ ಪಕ್ಷಿಧಾಮ ಅಂತ ಕೊಟ್ಟು ಕೆಳಗಡೆ ಲಿಸ್ಟ್ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಗಳಲ್ಲಿ ಮಂಡ್ಯ ಕೊಟ್ಟಿದ್ದಾರೆ. ಮೇ ಕನ್ಫ್ಯೂಷನ್ ಲೆವೆಲ್ ಅಲ್ಲಿ ಅಥವಾ ಎಕ್ಸಾಮ್ ಸ್ಪೇಸ್ ಅಲ್ಲಿ ಅಥವಾ ರಿವಿಷನ್ ಇಲ್ದೇನೆ ಮೇ ಬಿ ಮಂಡಗದ್ದೆ ಪಕ್ಷಿಧಾಮ ಮಂಡ್ಯದಲ್ಲಿ ಬರಬಹುದು ಅಂತ ಆಪ್ಟ್ ಮಾಡಿರೋದು ಉಂಟು. ಆಗಬಹುದಲ್ಲ ಹಂಗೆ ಟ್ರಿಕ್ ಬೇಸ್ ಮೇಲೆ ಮತ್ತೆ ಸ್ವಲ್ಪ ಹಾದಿ ತಪ್ಪಿಸಲಿಕ್ಕೆ ಅಂತ ಹಂಗೆ ಅದೇ ಹೆಸರನ್ನು ಕೊಡ್ತಾರೆ. ಮಂಡಗದ್ದೆ ಪಕ್ಷಿಧಾಮ ಎಲ್ಲಿದಾದ್ರೆ ಖುಷಿ ಮಾಡಿ ಮಂಡ್ಯದಾಗ ಐತಿ. ಮಂಡಗದ್ದೆ ಪಕ್ಷಿ ಆಪ್ಷನ್ ಅಲ್ಲಿ ಮಂಡ್ಯ ಅಂತ ಕೊಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಯಾರಾದ್ರೂ ಕೊಟ್ಟಿದ್ರೆ ಯೋಚನೆ ಮಾಡ್ತಾರೆ. ಜಸ್ಟ್ ಮಂಡಗದ್ದೆ ಇತ್ತಂತ ಮಂಡ್ಯ ಅಂತ ಕೊಟ್ಟರೆ ಇರ್ಬೋದೇನೋ ಅಂತ ಅನ್ಕೊಂಡ್ರೆ ಫೆಚ್ ಮಾಡ್ತಾರಲ್ಲ. ಹಾಗಾದ್ರೆ ಮಂಡಗದ್ದೆ ಪಕ್ಷಿಧಾಮ ಎಲ್ಲಿ ಬರ್ತದೆ ಅವೇರ್ನೆಸ್ ಇಲ್ಲಿ. ಮಂಡಗದ್ದೆ ಪಕ್ಷಿಧಾಮ ಬರೋದು ಶಿವಮೊಗ್ಗದಲ್ಲಿ ಬರುತ್ತೆ. ಅತ್ತಿವೇರಿ ಪಕ್ಷಿಧಾಮ ನೋಡಿ, ಅತ್ತಿವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಅದು ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ನೋಡ್ತಾ ಬರೋದು. ಬೋನಾಲ್ ಪಕ್ಷಿಧಾಮ ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಮತ್ತೆ ಮುಂದಿನ ಹಂತಕ್ಕೆ ನೀವು ನೋಟಿಫೈ ಮಾಡಬಹುದು ಯಾವುದು ಅಂತ ಹೇಳಿದ್ರೆ ಆಲ್ಮಟ್ಟಿ ಡ್ಯಾಮಿನ ನೀರು ಪ್ರದೇಶ ಅಂತ ಹೇಳ್ತೀವಿ. ಒಂದು ಅಪ್ಸ್ಟ್ರೀಮ್ ವಾಟರ್ ಬ್ಯಾಕ್ ಸ್ಟ್ರೀಮ್ ವಾಟರ್ ಅಂತ ನೋಡ್ತೀವಿ. ಇನ್ನು ನಿಂತೈತಲ್ಲ ಅದು ಅಪ್ಸ್ಟ್ರೀಮ್ ವಾಟರ್ ಆಗಿರುತ್ತೆ. ಯೂಸ್ ಇಂಟಿಸ್ಟ್ರೂ ಟಿಎಂಸಿ ವಾಟರ್ ಅಂತ ಹೇಳ್ತೀವಲ್ಲ ಅಲ್ಲಿ. ಈಗ ಅಲ್ಲೆಲ್ಲ ವಲಸೆ ಪಕ್ಷಿಗಳೆಲ್ಲ ಬರ್ತಾ ಇರೋದ್ರಿಂದ ಅದು ನೋಡಕ್ಕೆ ಏನು ಕಾಣಿಸ್ತಾ ಇದೆ, ಅದು ಎಂಡಮಿಕ್ ಸ್ಪೀಷೀಸ್ ತಾಣ ಅನ್ನೋ ತರ ಕಾಣಿಸ್ತಾ ಇದೆ. ಹೀಗಾಗಿ ಆಲ್ಮಟ್ಟಿ ಡ್ಯಾಮಿನ ನೀರು ಪ್ರದೇಶವನ್ನು ಕನ್ಸಿಡರ್ ಮಾಡಬಹುದು. ಹಾಗಾದ್ರೆ ಆಲ್ಮಟ್ಟಿ ಬಿಲಾಂಗ್ಸ್ ಟು ವಿಚ್ ಡಿಸ್ಟ್ರಿಕ್ಟ್? ಯಾವ ಜಿಲ್ಲೆಗೆ ಬರ್ತದೆ ಆಲ್ಮಟ್ಟಿ? ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವಂತಹ ಆಲ್ಮಟ್ಟಿ ಜಲಾಶಯ ಏನಿದೆ ಅದು ನೀರು ಪ್ರದೇಶವನ್ನು ಮುಂದಿನ ದಿನಗಳಲ್ಲಿ ಪಕ್ಷಿಧಾಮವಾಗಿ ಡಿಕ್ಲೇರ್ ಮಾಡುವಂತ ಒಂದು ನೇಚರ್ ಇದೆ. ವೆರಿ ಗುಡ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಹೇಳ್ತೀವಿ ಅಥವಾ ಆಲ್ಮಟ್ಟಿ ಡ್ಯಾಮ್ ಅಂತ ಹೇಳ್ತೀವಿ. ವಿಜಯನಗರ ಡಿಸ್ಟ್ರಿಕ್ಟ್ಗೆ ಬಿಲಾಂಗ್ಸ್ ಆಗುತ್ತೆ. ಐ ಥಿಂಕ್ ನಿಡಗುಂದಿ ತಾಲೂಕು ಇರಬೇಕು. ಇನ್ನು ಕರ್ನಾಟಕದಲ್ಲಿರುವಂತ ಕರಡಿಧಾಮಗಳು ಅಂತ ಹೇಳಿ ನೋಡ್ತಾ ಬಂದಾಗ ದರೋಜಿ ಕರಡಿಧಾಮ ಇದೆ, ಮತ್ತೆ ಗೂಡಿಕೋಟೆ, ತಿಮ್ಲಾಪುರ ನೋಟಿ ಮತ್ತು ಅರಸೀಕೆರೆ ಸ್ಪಾಟ್. ಇವು 4 ಗೊತ್ತಿರಬೇಕಾ? ಯಾಕಂದ್ರೆ ಯಾವ್ದು ಹೌದು ಯಾವ್ದಲ್ಲ ಅಂತ ಕೇಳ್ತಾರೆ ಐಆರ್ ಎಕ್ಸಾಮ್ಸ್ ಗಳಲ್ಲಿ. ನಮಗೆ ಕೇಳಿದ್ರೆ ಮ್ಯಾಚ್ ಮಾಡಿ ಕೇಳ್ತಾರೆ ಅಥವಾ ಯಾವ್ದಾದ್ರು ಅಂತ ಹೆಸರು ಕೊಡ್ತಾರೆ. ಗೂಡಿಕೋಟೆ ಎಲ್ಲಿ ಬರ್ಬೋದು ಅಂತ ಕೇಳ್ತಾರೆ. ರೀಸೆಂಟ್ಲಿ ಮೊದಲಿಗೆಲ್ಲ ಗೂಡಿಕೋಟೆ ಬಳ್ಳಾರಿ ಅಂತೀವಿ, ಹೊಸ ಡಿಸ್ಟ್ರಿಕ್ಟ್ ಹೋಗಿದ್ದಾರೆ ಈಗ ವಿಜಯನಗರ. ದರೋಜಿ ಕರಡಿಧಾಮ ಬಳ್ಳಾರಿ ಒಳಗಡೆ ಬರುತ್ತೆ. ಗೂಡಿಕೋಟೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ವಿಜಯನಗರ ಡಿಸ್ಟ್ರಿಕ್ಟ್ ಅಲ್ಲಿ. ತಿಮ್ಲಾಪುರ ನೋಡ್ತೇವೆ, ಅದು ತುಮಕೂರು ಒಳಗಡೆ ಬರ್ತದೆ. ತಿಮ್ಲಾಪುರ ತುಮಕೂರು ನೆನಪಿಟ್ಕೋಬಹುದು. ಹಾಸನ ಡಿಸ್ಟ್ರಿಕ್ಟ್ ಅರಸೀಕೆರೆ ಸ್ಪಾಟ್ ಅಲ್ಲಿ ಕರಡಿಗಳ ರಕ್ಷಣೆ ನಡೀತಾ ಇದೆ. ಕರ್ನಾಟಕದ ಡೈವರ್ಸಿಟಿ ನಮ್ಮ ಯಾತ್ತೀರಾ. ಮತ್ತೆ 2 ನವಿಲು ಧಾಮಗಳಿದಾವೆ. ಒಂದು ಆದಿ ಚುಂಚನಗಿರಿ ಬಗೆವಾಡಿ ತಾಲೂಕಿಗೆ ಬಿಲಾಂಗ್ಸ್ ಆಗ್ತದೆ. ಫೈನ್ ಸಂತೋಷ. ಇಲ್ಲಿ ಕರ್ನಾಟಕದಲ್ಲಿ 2 ನವಿಲು ಧಾಮಗಳಿದಾವೆ. ಒಂದು ಆದಿ ಚುಂಚನಗಿರಿ, ಇನ್ನೊಂದು ಬಂಕಾಪುರ. ಇಲ್ಲಿ ಆದಿ ಚುಂಚನಗಿರಿ ಬರೋದು ಮಂಡ್ಯ ಡಿಸ್ಟ್ರಿಕ್ಟ್ ಅಂತ ನೋಡಿದ್ವಲ್ಲ, ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ಬಂಕಾಪುರ. 2 ನವಿಲು ಧಾಮಗಳಿದಾವೆ. ದೆನ್ 2 ತೋಳ ಧಾಮಗಳನ್ನು ನೋಡಿ. ಯಾರು ಆಲ್ಸೋ ಬಂಕಾಪುರ. ಬಂಕಾಪುರ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದು ಕೊಪ್ಪಳ ವಿಭಾಗದಲ್ಲಿ ಇರುವಂತ ಗಂಗಾವತಿ ತಾಲೂಕಿನ ವಲಯದಲ್ಲಿ ಬರುವಂತ ಬಂಕಾಪುರ. ಆ ಬಂಕಾಪುರ ಬೇರೆ, ಈ ಬಂಕಾಪುರ ಬೇರೆ. ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತಾ ಬರ್ತೀವಿ, ಅಲ್ಲಿ ಇರೋದು ನವಿಲು ಧಾಮ. ಇನ್ನೊಂದು ಬಂಕಾಪುರ ಲೊಕೇಶನ್ ಇದೆ ತೋಳ ಧಾಮ. ನಮಗೆ ಯಾವುದು ತೋಳ ಧಾಮ ಅಂತ ಕೇಳಬಹುದು. ಜಾಸ್ತಿ ಎಂಡಮಿಕಲ್ ಅಲ್ಲಿ ಸಿಗುತ್ತೆ, ರಕ್ಷಣೆ ಮಾಡಲಿಕ್ಕೆ ಅಂತ ಡಿಕ್ಲೇರ್ ಮಾಡಿದ. ಮತ್ತೆ ಇದೆಲ್ಲ ಲೆಸ್ ಪ್ರೊಟೆಕ್ಷನ್ ಇಲ್ಲ, ಯಾಕಂದ್ರೆ ಅವುಗಳನ್ನ ಕಿಲ್ ಮಾಡೋದಾಯ್ತು, ಹಂಟ್ ಮಾಡ್ತಾರೆ, ಸ್ಮಗಲ್ ಮಾಡ್ತಾರೆ, ಅವನ್ನೆಲ್ಲ ತಪ್ಪಿಸಬೇಕಲ್ಲ. ಡೈವರ್ಸಿಟಿ ಉಳಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಆ ಜಾಗವನ್ನ ಸರ್ಟೆನ್ ಧಾಮಗಳಾಗಿ ಅಥವಾ ಸ್ಯಾಂಕ್ಚುರಿ ಆಗಿ ಕ್ರಿಯೇಟ್ ಮಾಡ್ತಾರೆ. ನಾವು ಅಲ್ಲಿ ಕನ್ಸಿಡರ್ ಮಾಡಿರುವಾಗ ಸಂರಕ್ಷಣೆ ಮಾಡುವಂತ ವಿಧಾನ ಕಂಪ್ಲೀಟ್ಲಿ ಲೆಸ್ ಪ್ರೊಟೆಕ್ಷನ್ ಇರುತ್ತೆ. ಅಲ್ಲಿ 2 ತೋಳ ಧಾಮಗಳಿದಾವೆ. ಒಂದು ಬಂಕಾಪುರ ನೋಡ್ತೀವಿ, ಇನ್ನೊಂದು ಮೇಲ್ಕೋಟೆ ನೋಡುವಂತದ್ದು. ಮೇಲ್ಕೋಟೆ ಟೆಂಪಲ್ ಲೊಕೇಶನ್ ಮಂಡ್ಯದಲ್ಲಿ ಬರುತ್ತೆ. ಬಂಕಾಪುರ ಎಲ್ಲಿ ಬರ್ತದೆ ಅಂದ್ರೆ ಕೊಪ್ಪಳ ಜಿಲ್ಲೆ ಒಳಗಡೆ ಗಂಗಾವತಿ ತಾಲೂಕಲ್ಲಿ ಬರುವಂತದ್ದು ಬಂಕಾಪುರ. ಸೊ ದಟ್ ಬಂಕಾಪುರದಲ್ಲಿ ತೋಳಗಳ ರಕ್ಷಣೆ ನಡೀತಾ ಇದೆ. ಯಾವ ಬಂಕಾಪುರ ಅಂತ ಗೊತ್ತಿಲ್ಲ, ಕೊಪ್ಪಳ ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತೇವೆ. ಇನ್ನೊಂದು ಬರೋದು ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ಬಂಕಾಪುರ ಇದೆ, ಅಲ್ಲಿ ನವಿಲುಗಳ ರಕ್ಷಣೆ ನಡೀತಾ ಇರೋದು. ಇನ್ನು ಕರ್ನಾಟಕದಲ್ಲಿ 2 ಚಿಂಕಾರ ಧಾಮಗಳಿದಾವೆ. ಇದರೊಳಗಡೆ ಎಡಹಳ್ಳಿ ವನ್ಯಜೀವಿ ಧಾಮದಲ್ಲಿ ಚಿಂಕಾರಗಳ ಸಂಖ್ಯೆ ಹೆಚ್ಚಳವಾಗಿರುತ್ತೆ. ಹಾಗಾದ್ರೆ ಅವುಗಳ ಗಣತಿ ಮಾಡ್ತಾರೆ ಅಂದ್ರೆ ಪಾಪ್ಯುಲೇಷನ್ ಕೌಂಟ್ ಮಾಡ್ತಾರೆ. ಚಿಂಕಾರಗಳ ರಕ್ಷಣೆ ಅಂತ ತಗೊಂಡಾಗ 2 ಲೊಕ್ಯಾಲಿಟಿ ಬರ್ತವೆ ಚಿಂಕಾರ ಧಾಮಗಳಂದಾಗ. ಒಂದು ಎಡಹಳ್ಳಿ ವನ್ಯಜೀವಿ ಧಾಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಇರೋದು, ಇನ್ನೊಂದು ಬುಕ್ಕಪಟ್ಟಣ ನೋಡ್ತಾ ಬರ್ತೀವಿ ತುಮಕೂರು ಒಳಗಡೆ ಇದೆ. ತುಮಕೂರಲ್ಲಿ ಒಂದು ಕರಡಿ ಧಾಮ ಅಂತ ನೋಡಿದ್ವಲ್ಲ, ಇನ್ನೊಂದು ಯಾವ್ದಂತ ಹೇಳ್ತೀರಾ ನೋಡಿ. ತುಮಕೂರು ಒಳಗಡೆ ಕರಡಿ ಧಾಮ ಇದೆ, ಚಿಂಕಾರ ಧಾಮ ನೋಡ್ತೀವಿ. ಕೃಷ್ಣ ಮೃಗ ಧಾಮಗಳಿದಾವೆ. ಅಲ್ಲದೆ ತುಮಕೂರಿನ ಡೈವರ್ಸಿಟಿ ಡಿಸ್ಟ್ರಿಕ್ಟ್ ಅಂತ ಕನ್ಸಿಡರ್ ಮಾಡಬಹುದಾ? ತಿಮ್ಲಾಪುರ, ತುಮಕೂರು ತಿಮ್ಲಾಪುರ ಕರಡಿ ಧಾಮ ಇರುವಂತದ್ದು. ಹೌದು. ನೆಕ್ಸ್ಟ್ ನೋಡಿ ಬುಕ್ಕಪಟ್ಟಣ ಒಂದು ಇದೆ, ಚಿಂಕಾರ ಧಾಮ ಎಲ್ಲಿ ಬರ್ತದೆ ತುಮಕೂರು ಒಳಗಡೆ. ಮತ್ತೆ ಅದೇ ತುಮಕೂರಿನ ಜಯಮಂಗಲಿ ಲೊಕೇಶನ್ ಅಲ್ಲಿ ಕೃಷ್ಣ ಮೃಗಗಳ ರಕ್ಷಣೆ ನಡೀತಾ ಇದೆ. ಒಂದು ಚಿಂಕಾರ ಧಾಮಗಳು ಎಡಹಳ್ಳಿ ಮತ್ತೆ ಬುಕ್ಕಪಟ್ಟಣದಲ್ಲಿ ಇದೆ. ಎಡಹಳ್ಳಿ ಬರೋದು ಬಾಗಲಕೋಟೆ ಡಿಸ್ಟ್ರಿಕ್ಟ್, ಬುಕ್ಕಪಟ್ಟಣ ಇರೋದು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಇನ್ನು 2 ಕೃಷ್ಣ ಮೃಗ ಧಾಮಗಳಿದಾವೆ. ಒಂದು ರಾಣೆಬೆನ್ನೂರು ನೋಡ್ತಾ ಬರ್ತೇವೆ, ಹಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತದ್ದು. ದೆನ್ ಜಯಮಂಗಲಿ ಇದೆ ತುಮಕೂರು. ಇಷ್ಟೇ ಡಿಫರೆನ್ಸ್ ಇರೋದು. ನಮಗೆ ಇನಿಷಿಯಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸ್ವಲ್ಪ ಪಾಯಿಂಟ್ ಆಫ್ ಥಾಟ್ ಗೊತ್ತಿರುತ್ತೆ, ಹೆಸರುಗಳು ಫೆಮಿಲಿಯರ್ ಇರ್ತದೆ. ಹೌದಾ? ಅದು ಬಿಟ್ಟರೆ ಪಕ್ಷಿಧಾಮಗಳು ಫೆಮಿಲಿಯರ್ ಇರ್ತದೆ. ಈಗ ಜಾಸ್ತಿ ಹೊಸದಾಗಂದ್ರೆ ಚಿಂಕಾರ ಧಾಮ ಯಾವ್ದಿದಾವೆ, ನವಿಲು ಧಾಮ ಯಾವ್ದು, ಕೃಷ್ಣ ಮೃಗಗಳ ಧಾಮ ಯಾವ್ದಿದಾವೆ, ಎಲ್ಲ 2 ಇದಾವೆ. 4 ಮಾತ್ರ ಕರಡಿ ಧಾಮಗಳಿದಾವೆ. ಅಥವಾ ಕರಡಿ ಧಾಮಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರು ಕೇಳಬಹುದು. 4 ಇದಾವೆ, ಯಾವುದು ಅಂತ ಗೊತ್ತಿಲ್ಲ. ಇನ್ನು ಉಳ್ಕೊಂಡಿರೋ ಯಾವುದೇ ಧಾಮಗಳು 2 ಇದಾವೆ. ಆಯ್ತಾ? ಒಂದು ಪಾಯಿಂಟ್ ಆಫ್ ವ್ಯೂ ಒಳಗಡೆ ಇದನ್ನ ರಿವಿಷನ್ ತಗೊಂಡಿರಿ. ಕ್ಲಿಯರ್? ನೆನ್ಪಿಟ್ಕೋಬಹುದಾ? Shall I proceed to the next topic? ಆಮೇಲೆ ಪಕ್ಷಿಧಾಮಗಳಿದಾವಲ್ಲ ಅವನು ಮ್ಯಾಚ್ ಮಾಡೋಕೆ ಕೇಳ್ತಾರೆ, ಅವೇರ್ನೆಸ್ ಇರಲಿ. ಎನಿ ಡೌಟ್ಸ್? ಇನ್ನೊಂದು ಟಾಪಿಕ್ ನೋಡ್ತಾ ಇದ್ದೀವಿ, ಜಿಕೆ ಅನಾಲಿಸಿಸ್ ಅಲ್ಲಿ ಸಾರಿಗೆ ವ್ಯವಸ್ಥೆ. ಭಾರತದಲ್ಲಿರುವಂತ ಸಾರಿಗೆ ವ್ಯವಸ್ಥೆ ಎಲ್ಲ ಇಂಪಾರ್ಟೆಂಟ್ ಇಲ್ಲ, ಯಾವ್ದು ಮೇಲೆ ಕೇಳ್ತಾರಲ್ಲ ಆ ಪಾಯಿಂಟ್ ವ್ಯೂ ಅನ್ನು ತಗೊಂಡು ಹೇಳುವ. ಆಯ್ತಾ? ಎಂಟೈರ್ ಭಾರತದ ಸಾರಿಗೆ ವ್ಯವಸ್ಥೆ ಅಂತ ತಗೊಂಡಾಗ ನಾವು ರಸ್ತೆ ಸಾರಿಗೆ ಅಂದ್ರೆ ರಸ್ತೆ ಸಾರಿಗೆ ವ್ಯವಸ್ಥೆ ಬರುತ್ತೆ. ಭೂ ಸಾರಿಗೆ ವ್ಯವಸ್ಥೆ ಡಿವಿಷನ್ ಮಾಡ್ತೀವಿ, ರಸ್ತೆ ಸಾರಿಗೆ ಅಂತ ಹೇಳಿ.